Dating back to our earliest times, humankind has experienced the psychological impact of a wide range of catastrophes, including floods, earthquakes, windstorms, wars, and outbreaks of potentially deadly infectious diseases. We're certainly no exception today as people try to figure out and cope up with the pandemic that's happening, in particular the COVID 19, with about 3 lakh Indians having lost their lives and over 2.5 crore infected since COVID 19 first gripped our nation. This pandemic has taken profound psychological and emotional toll on all of us. Further, with the second wave hitting in, even healthier people are getting infected. And there have been talks, there are traumas that are attached to it, there are symptoms that people are talking about where they're falling prey to unusual, far more complex symptoms. Well, where there's no way to avoid sorrow, adversity, and distress in life, there are ways to help smooth the rough waters and regain a sense of control. ಮನಸ್ಸನ್ನೋದು ಮನುಷ್ಯನ ಹತೋಟಿಯಲ್ಲಿದ್ರೆ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅಂತ ಹಿರಿಯರು ಹೇಳ್ತಾರೆ. ವೆಲ್, ಈ ಒಂದು ಲೈವ್ ನ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಿಸ್ಟಿಂಗ್ವಿಶ್ ಸೈಕ್ಯಾಟ್ರಿಸ್ಟ್ ಹಾಗೂ ಸೈಕೋಥೆರಪಿಸ್ಟ್ ಬೆಂಗಳೂರಿನಿಂದ ಡಾಕ್ಟರ್ CR ಚಂದ್ರಶೇಖರ್ ಇವರು. ಬಹಳ ಹೆಸರುವಾಸಿ, ಅಂದ್ರೆ ಫೌಂಡರ್ ಆಫ್ ಸಮಾಧಾನ. ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನ ಕನ್ನಡದಲ್ಲಿ ಬರೆದಿದ್ದಾರೆ, 50ಕ್ಕೂ ಹೆಚ್ಚು ಪುಸ್ತಕಗಳನ್ನ ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಾರೆ. 2013ರಲ್ಲಿ ಸೀನಿಯರ್ ಪ್ರೊಫೆಸರ್ ಆಫ್ ಸೈಕ್ಯಾಟ್ರಿ ಫ್ರಮ್ ನಿಮ್ಹಾನ್ಸ್ ಇವರಾಗಿದ್ರು. ಸರ್, ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಬಹಳ ದೂರದಿಂದ ಮಾತಾಡ್ತಾ ಇದ್ದೀವಿ ಬಿಕಾಸ್ ಆಫ್ ಟೆಕ್ನಾಲಜಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ರೇಡಿಯೋ ಸಿಟಿಯ ಈ ಒಂದು ಲೈವ್ ಪ್ರೋಗ್ರಾಮ್ಗೆ. ಇವತ್ತು ನಾವು ಮಾತಾಡ್ತಾ ಇದೀವಿ ಸ್ಟ್ರೆಸ್ ಅಂಡ್ ಆಂಗ್ಸೈಟಿಯ ಬಗ್ಗೆ. ನೋಡಿ, ಎಷ್ಟೋ ಜನ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ. ಅದಕ್ಕೆ ನಿದರ್ಶನ ನಿಮ್ಮ ಎದುರುಗಡೆ ಕೂತ್ಕೊಂಡಿರೋ ಹುಡುಗ, ಹಿಂದೆ ಮನೆಯ ಕರ್ಟನ್ಸ್ ಗಳಿವೆ. ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ತಕ್ಷಣ ನಮ್ಗೆ ಈ ಪ್ಯಾಂಡಮಿಕ್ ನಿಂದಾಗಿ ಹಲವಾರು ಸ್ಟ್ರೆಸ್, ಆಂಗ್ಸೈಟಿ ಆಗ್ತಾನೆ ಇರುತ್ತೆ. ನನ್ನ ಮೊದಲನೇ ಪ್ರಶ್ನೆ ನಿಮ್ಗೆ, ಈಗ ದೇರ್ ಆರ್ ಸೈನ್ಸ್ ಆಫ್ ಸ್ಟ್ರೆಸ್ ಅಂತ ನಾವು ನೋಡಿದಾಗ ಅದನ್ನ ನಾವು ಹೇಗೆ ಕಂಡು ಹಿಡಿಬಹುದು? ಹೌ ಕ್ಯಾನ್ ಐ ನೋ ದಟ್ ಐ ಹ್ಯಾವ್ ಹೈ ಲೆವೆಲ್ಸ್ ಆಫ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಲೆವೆಲ್ಸ್? ಒಂದು ಫಿಸಿಕಲ್ ಸಿಂಪ್ಟಮ್ಸ್, ಏನದು ಸೈಕಲಾಜಿಕಲ್ ಸಿಂಪ್ಟಮ್ಸ್. ಓಕೆ ಓಕೆ. ಫಿಸಿಕಲ್ ಸಿಂಪ್ಟಮ್ಸ್ ಪೇನ್, ತಲೆನೋವು ಬರ್ಬೋದು, ನಿಮಗೆ ಕುತ್ತಿಗೆ ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ಮೈ ಕೈ ನೋವು ಬರ್ಬೋದು. ಸೊ ಪೇನ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಆಫ್ ಸ್ಟ್ರೆಸ್. ಹಾಗೇನೆ ಅನಿಮಿಯಾ ಎಲ್ಲ, ಯಾವ ಕಾಯಿಲೆನೂ ಇಲ್ಲ, ಫಿಟಿಗ್, ಸುಸ್ತಾಗತ್ತೆ, ಆಯಾಸ ಆಗತ್ತೆ, ನಿದ್ರೆ ಬರೋದಿಲ್ಲ. ನಿದ್ರೆ ಬಂದ್ರು ಕೂಡ ಕೆಟ್ಟ ಕನ್ಸರ್ಟ್ ಬೀಳ್ತವೆ. ಹಾಗೇನೆ then you are not fresh in the morning when you get up, though you may sleep for 5 to 6 hours, you don't feel fresh. ಹಾಗೇನೆ your appetite goes down, ಊಟ ಮಾಡಕ್ಕೆ ಮನಸ್ಸು ಬರೋದಿಲ್ಲ. ಅದು even tasty food that doesn't taste well. Then your day to day routines get disturbed. ಟೈಮ್ ಸರಿಯಾಗಿ ನಿಮ್ಮ ರೊಟೀನ್ಸ್ ಮಾಡೋದಕ್ಕೆ many people become lazy. ಇಲ್ಲಿ ಹೇಳ್ತಾರೆ, 3 ದಿನ ಆದ್ರೂ ಸ್ನಾನ ಮಾಡಲ್ಲ ಸರ್ ಇವ್ರು ಅಂತ. ವರ್ಕ್ ಫ್ರಮ್ ಹೋಮು, ಒಂದ್ ಬರ್ಮುಡ, ಒಂದು ಟೀ ಶರ್ಟ್ ಹಾಕೊಂಡು ಅದರಲ್ಲೇ ಇರ್ತದೆ ಸರ್. ಬೆಳಿಗ್ಗೆನೋ ಸಾಯಂಕಾಲ ಯಾವಾಗ ಇಷ್ಟಪಟ್ಟ ಸ್ನಾನ ಮಾಡ್ತಾನೆ, ಮಾಡೋದೇ ಇಲ್ಲ, ತಲೆ ಬಚ್ಕೊಳ್ಳೋದಿಲ್ಲ, ಹಾಗೆ ಇರ್ತಾನೆ. ಅದು ಅಥವಾ ಇವನೇ ಹೆಣ್ಮಕ್ಳಾದ್ರೂ ಕೂಡ ಅವರು ಅಷ್ಟೇ, ಹೊರಗಡೆ ಹೋಗ್ಬೇಕಾದ್ರೆ ಅಲಂಕಾರ, ಮನೆ ಒಳಗಡೆ ಅಂತಂದ್ರೆ ಒಂದು ನೈಟಿ ಹಾಕೊಂಡೆ ಓಡಾಡ್ತಿರ್ತಾರೆ. ಸೊ ಫಿಸಿಕಲ್ ಸಿಂಪ್ಟಮ್ಸ್ ಜೊತೆಗೆ ಇರ್ತಕ್ಕಂಥ ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಜಾಸ್ತಿ ಆಗುತ್ತೆ. ಬಿಕಾಸ್ ಸ್ಟ್ರೆಸ್ ಆದಾಗ, ಬಿಕಾಸ್ BP, ಶುಗರ್, ಥೈರಾಯ್ಡು ಅಥವಾ ಆರ್ಥ್ರೈಟಿಸು ಅಥವಾ ಮೆನ್ಸ್ಟ್ರುಯಲ್ ಸೈಕಲ್ ಇರೆಗ್ಯುಲಾರಿಟೀಸು ಇವೆಲ್ಲ ಏರ್ಪೇರ್ ಆಗುತ್ತೆ ಅಂಡ್ ಸ್ಟ್ರೆಸ್. ನಿಮ್ಗೆ ಡಯಾಬಿಟಿಸ್ ಕಂಟ್ರೋಲ್ ಬರೋದೇ ಇಲ್ಲ, ಪತ್ತೆ ಮಾಡ್ತಿದ್ದೀರಿ, ಔಷಧ ತಗೊಳ್ತಾ ಇದೀರಿ, ಡಯಾಬಿಟಿಸ್ BP ಹೆಚ್ಚಾಗ್ತಾ ಹೋಗುತ್ತೆ. ಥೈರಾಯ್ಡ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಮೆನ್ಸ್ಟ್ರುಯಲ್ ಸೈಕಲ್ ಇರೆಗ್ಯುಲಾರಿಟೀಸ್ ಕಾಣಿಸ್ಕೊಳ್ಳುತ್ತೆ. ಸೆಕ್ಷುವಲ್ ಲೈಫ್, ಪೀಪಲ್ ಆರ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೆಕ್ಷುವಲ್ ಆಕ್ಟಿವಿಟಿ. ಡಿಸೈರ್ ಇಲ್ಲ ಅಂತಂದ್ರೆ ಮಾಡ್ಬೇಕು ಅಂದ್ರೆ ಮನಸ್ಸಿಲ್ಲ, ದೇ ಕಾಂಟ್ ಡೂ ದಿ ಆಕ್ಟ್ ಪ್ರಾಪರ್ಲಿ. ಇದು ಫಿಸಿಕಲ್ ಸಿಂಪ್ಟಮ್ಸ್. ಸೈಕಲಾಜಿಕಲ್ ಸಿಂಪ್ಟಮ್ಸ್ ನಲ್ಲಿ ಯು ಫೀಲ್ ಆಸ್ though something is going to happen, something bad is going to happen. Apprehension, anticipating a disaster, anticipating ನನಗೂ ಕೋವಿಡ್ ಬರ್ಬೋದು, ಅಥವಾ ಪಕ್ಕದ ಮನೆ ಬಂದಿದೆ ನಮಗೂ ಬರಬಹುದು, ಕೋವಿಡ್ ಪಾಸಿಟಿವ್ ಆಗಿದೆ, ಕಾಂಪ್ಲಿಕೇಶನ್ ಆಗಿ ಲಂಗ್ ಡ್ಯಾಮೇಜ್ ಆಗ್ಬೋದು. ಸೊ ಯು ಆಂಟಿಸಿಪೇಟ್ ಬ್ಯಾಡ್ ಥಿಂಗ್ಸ್ ಅಂಡ್ ಮನಸ್ಸಲ್ಲಿ ಬರೀ ನೆಗೆಟಿವ್ ಥಾಟ್ಸ್ ಅಂಡ್ ನಿಮ್ಮ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಏಕಾಗ್ರತೆ ಕಮ್ಮಿ ಆಗುತ್ತೆ. ಯು ಕಾಂಟ್ ಅಪ್ಲೈ ಯುವರ್ ಮೈಂಡ್ ಆನ್ ವರ್ಕ್. ಅಂಡ್ ದೆನ್ ಫಾರ್ ಎಕ್ಸಾಂಪಲ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಕಂಪ್ಯೂಟರ್ ಮುಂದೆ ಕೂತ್ರೆ ವಿತ್ ಇನ್ 10 minutes ಯು ಗೆಟ್ ಬೋರ್ಡ್ ಅಂಡ್ ಯು ಗೆಟ್ restless.
ರೆಸ್ಟ್ಲೆಸ್, ಎಲ್ಲ ಬಿಟ್ಟು ಓಡೋಬೇಡ ಅಂತ ಅನ್ಸುತ್ತೆ. ಆಮೇಲೆ ದೆನ್ ಮೆಮೊರಿ ಗೋಸ್ ಡೌನ್, ಯುವರ್ ಥಿಂಕಿಂಗ್ ಕೆಪಾಸಿಟಿ ಕಮ್ಸ್ ಡೌನ್, ದೆನ್ ಯುವರ್ ಅನಾಲಿಸಿಸ್, ವಿಶ್ಲೇಷಣೆ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ. ಸಿಂಪಲ್ ಥಿಂಗ್ಸ್ ಲುಕ್ ವೆರಿ ಕಾಂಪ್ಲಿಕೇಟೆಡ್ ಟು ಯು. ದೆನ್ ಯು ಕಾಂಟ್ ಟೇಕ್ ಎ ಡಿಸಿಷನ್. ಯಾಕಂದ್ರೆ ಡಿಸಿಷನ್ ತಗೋಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರಬೇಕು, ಅದು ಒತ್ತಡ ಇರಬಾರ್ದು. ಯಾಕಂದ್ರೆ ಒತ್ತಡದಲ್ಲಿ ತುಂಬಿದ್ರೆ ವಿ ಟೇಕ್ ರಾಂಗ್ ಡಿಸಿಷನ್. ಪರೀಕ್ಷೆನಲ್ಲಿ ವಿದ್ಯಾರ್ಥಿ ಒತ್ತಡಕ್ಕೊಳಗಾಯ್ತು ಅಂತಂದ್ರೆ ರೈಟ್ ರಾಂಗ್ ಆನ್ಸರ್, ಥಿಂಕ್ ದಟ್ ಇಸ್ ರೈಟ್ ಆನ್ಸರ್. ಅಥವಾ ಇಂಟರ್ವ್ಯೂನಲ್ಲಿ ವಾಟ್ಸಪ್ ಫಾದರ್ಸ್ ನೇಮ್ ಅಂತ ಹೇಳಕ್ ಬರಲ್ಲ, ಬಿಕಾಸ್ ಆಫ್ ದ ಸ್ಟ್ರೆಸ್. So then you develop symptoms of anxiety as well as you go into depression. ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಅನಾಸಕ್ತಿ, you lose interest, you don't feel like you don't have zeal or motivation to do anything. And many people sleep reversal. They tend to sleep during daytime or become drowsy, or when they want to sleep they can't sleep. Sleep reversal ಆಗುತ್ತೆ. So ನಂತರ then the zeal or motivation to start new things. We hesitate, we anticipate that we are going to fail. ನನಗೆ ಯಶಸ್ಸು ಸಿಗೋದಿಲ್ಲ, ನಾನು ಚೆನ್ನಾಗಿ ಕೆಲಸ ಮಾಡಕ್ ಆಗೋದಿಲ್ಲ, ಅಥವಾ ಐ ವಿಲ್ ಬಿ ಕಾಮೆಂಟೆಡ್ ಅಪಾನ್ ಬೈ ಅದರ್ಸ್. ಸೊ ದ ಹೋಲ್ ಸೆಟ್ ಅಪ್ ಅಂಡ್ ಯು ಫೀಲ್ ಅನ್ಕಂಫರ್ಟಬಲ್. ಸೊ ಸ್ಟ್ರೆಸ್ ಆದಾಗ ನಿಮಗೆ ಎಲ್ಲ AC ರೂಮ್ ಅಲ್ಲಿ ಕೂತಿದ್ರಿ ಅಥವಾ ಎವ್ರಿಥಿಂಗ್ ಇಸ್ ಓಕೆ ಅಂಡ್ ಪೀಪಲ್ ಆರ್ ಕೈಂಡ್ ಟು ಯು, ದೇ ಲವ್ ಯು, ದೇ ರೆಸ್ಪೆಕ್ಟ್ ಯು, ಬಟ್ ಸ್ಟಿಲ್ ಯು ಡೋಂಟ್ ಫೀಲ್ ಕಂಫರ್ಟಬಲ್. You don't feel comfortable within yourself. Some internal agitation. ಏನೋ ಒಳಗಡೆ ಒಂದು ತಳಮಳ, ಏನೋ ಒಂದು ರೀತಿ ಕಳವಳ, ಏನೋ ಒಂದು ರೀತಿ you think that you are not all right. So the whole set of physical symptoms and psychological symptoms, and you think that you can't manage people, you can't manage your tasks, you can't manage your responsibilities, you can't manage your difficulties. ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಎಂದೇ ನೀವು ನಿಭಾಯಿಸಿದ್ದೀರಿ. Now you suddenly think that you're not capable of being effective or being very efficient. Correct. It's a whole picture of a person under stress. ಹ್ಯಾವಿಂಗ್ ನೋನ್ ಅಬೌಟ್, ನೀವು ಹೇಳಿದ್ರೆ ಈಗ ದೈಹಿಕವಾಗಿ ಯಾವ ರೀತಿಯಾಗಿ ಅದು ಸ್ಟ್ರೆಸ್ ದ ಸಿಂಪ್ಟಮ್ಸ್, ನಮ್ಮ ಬಾಡಿ ಒಂದು ಗಡಿಯಾರ ಇದ್ದ ಹಾಗೆ, ಒಂದು ಅಲಾರ್ಮ್ ಹೊಡೆದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸ್ಲೀಪ್ ರಿವರ್ಸಲ್ ಆಗುವಂತದ್ದು, ಸೆಕ್ಸ್ ಲೈಫ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು. ಬೋತ್ ಸೈಕಲಾಜಿಕಲ್ ಮತ್ತೆ ಫಿಸಿಕಲ್ ಚೇಂಜಸ್ ಗಳಾದಾಗ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇದೆ ಅಂತ. ಇವತ್ತಿನ ನಮ್ಮ ವಿಷಯ ಏನಂತ ಹೇಳಿದ್ರೆ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಅಂಡ್ ಹೌ ಟು ಬಿಲ್ಡ್ ರೆಸಿಲೆನ್ಸ್ ಟುವರ್ಡ್ಸ್ ಇಟ್ ಅಂತಂದ್ರೆ, ರೆಸಿಲೆನ್ಸ್ ಅಂದ್ರೆ ಏನು ಸರ್ ಎಕ್ಸಾಕ್ಟ್ಲಿ? ಅಂದ್ರೆ ಈ ಸಂದರ್ಭದಲ್ಲಿ, ಎಸ್ಪೆಷಲಿ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಇದನ್ನ ನಾವು ಹೇಗೆ ವ್ಯಕ್ತಿಗತವಾಗಿ ಇದನ್ನ ನಾವು ರೂಢಿಸ್ಕೊಳ್ಬಹುದು? ಸಮಸ್ಯೆ ಇದೆ, ಸಮಸ್ಯೆಯಿಂದ ಬದುಕಬೇಕು. Because COVID is not going tomorrow. It will stay with us. Yes. Many viruses have stayed with us. Exactly. A number of years or number of decades. ಈಗ HIV ಬಂದು 40 ವರ್ಷ ಆಯ್ತು, ಅದೇನು ಹೋಗಿಲ್ಲ. ಪೋಲಿಯೋ ಬಂದು, ಈಗ ಪೋಲಿಯೋ ವ್ಯಾಕ್ಸಿನ್ ಬಂದ್ರಿಂದ ಅದು ಕಮ್ಮಿ ಆಯ್ತು, ಅಥವಾ ಇಂಡಿಯಾದಲ್ಲಿ ಇಲ್ಲ ಈಗ. ಅಥವಾ ಹೆಪಟೈಟಿಸ್ A, B, C, D ಎಲ್ಲ ಇದಾವೆ, ಪಾಡಿಗೂ ಇದಾವೆ, ಇದೆ, ಮೀಸಲ್ಸ್ ಇದೆ. ಸೊ all the viruses they stay, because the new virus COVID ಹೇಗೆ ಬಂತೋ ಗೊತ್ತಿಲ್ಲ, ಯಾರು ಕಳಿಸಿರೋ ಗೊತ್ತಿಲ್ಲ, ತನ್ನ ತಾನೇ ಸೃಷ್ಟಿ ಆಯ್ತೋ ಯಾರು ಸೃಷ್ಟಿ ಮಾಡಿ ಕಳಿಸಿರೋ ಗೊತ್ತಿಲ್ಲ, ಕಾಂಟ್ರವರ್ಸಿ, ಬಟ್ ಇಟ್ಸ್ ಗೋಯಿಂಗ್ ಟು ಸ್ಟೇ. ಈಗ ಥರ್ಡ್ ವೇವ್ ಕೇರಳದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಏನೋ ನಂಬರ್ ಆಫ್ ಕೇಸ್ ಆರ್ ಇನ್ಕ್ರೀಸಿಂಗ್ ಅಂಡ್ ಮ್ಯೂಟೆಂಟ್ಸ್, ಕುಲಾಂತರಿ ವೈರಸ್ಗಳು ಬರ್ತಾ ಇದೆ, ಡೆಲ್ಟಾ ಪ್ಲಸ್, ದೇ ಆರ್ ಮೋರ್ ಡೇಂಜರಸ್. ಹೀಗಾಗಿ ಒಂದು I can avoid getting infected. That should be our thinking. Yeah, you should not think that I am going to get infected, ಅಥವಾ we are going to fail in controlling the virus. ಯಾವಾಗ ನೀವು ನನಗೆ ಆಗಲ್ಲ ಅಂತಂದ್ರೆ then you lose hopes. Fighting power ಇರೋದೇ ಇಲ್ಲ, and you succumb to the infection without offering any resistance. ಸೊ ವಿರೋಧ ತೋರಿಸ್ಬೇಕು, ಪ್ರತಿರೋಧ ತೋರಿಸ್ಬೇಕು ಅಂತಂದ್ರೆ, ಹಾಗೆ ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸ್ಬೇಕಂತದ್ದು, ಮನಸ್ಸು ಪ್ರಶಾಂತವಾಗಿದ್ರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ, ನಿಮ್ಮ WBC, ವೈಟ್ ಬ್ಲಡ್ ಕಾರ್ಪಸಲ್ಸ್, ಮತ್ತೆ ಇಮ್ಯುನೋಗ್ಲಾಬುಲಿನ್ಸ್, ಮತ್ತೆ ಅದರ ಹೋಲ್ ಸಿಸ್ಟಮ್, ಇಮ್ಯುನಿಟಿ ಸಿಸ್ಟಮ್ ವರ್ಕ್ಸ್ ಬೆಟರ್ ವೆನ್ ಯು ಆರ್ ಕಾಮ್ ಅಂಡ್ ಕ್ವೈಟ್. ಇಫ್ ಯು ಆರ್ ಅಂಡರ್ ಸ್ಟ್ರೆಸ್, ಇಮ್ಯುನಿಟಿ ಲೆವೆಲ್ ಗೋಸ್ ಡೌನ್. ನೀವು ವಿಟಮಿನ್ C ತಗೊಳ್ಳಿ, ಜಿಂಕ್ ತಗೊಳ್ಳಿ, ಇಲ್ಲಾಂತಂದ್ರೆ ಇಮ್ಯುನೋ ಬೂಸ್ಟರ್ಸ್, ಇಮ್ಯುನೋ ಮಾಡ್ಯುಲೇಟರ್ಸ್ ಈಗ ಮಾರ್ಕೆಟ್ ನಲ್ಲಿ
the companies are flooding the market with immunity boosters. ಅಲೋಪತಿ ಆಗೋದು, ಹೋಮಿಯೋಪತಿ ಆಗೋದು, ಆಯುರ್ವೇದ ಆಗೋದು, ಎಲ್ಲರೂ ಕೊಂಡ್ಕೊಂಡಿದ್ದ ಮಾರ್ಕೆಟ್ ತುಂಬ್ತಾ ಇದ್ದಾರೆ. ಸೊ ವೆದರ್ ಯು ಟೇಕ್ ದಮ್ ಆರ್ ನಾಟ್, unless you keep yourself calm and quiet. And ಧೈರ್ಯಂ ಸರ್ವತ್ರ ಸಾಧನ. ಸೊ boldness, you have to bold enough to ಬರ್ಲಿ ನೋಡೋಣ ಏನಾಗುತ್ತೆ. So that should be the spirit of every person. And then take all precautions. Whatever precautions you have to take. ಈಗ vaccine is the best precaution you can take. So take 2 doses of vaccine and then avoid getting into a crowd, wear a mask all the time, then take good food and good rest. Then you are ready to face any infection, whether it is virus, bacterial, fungus. ಯಾಕಂದ್ರೆ ವೈರಸ್ ಬಂದಾಗ ಜೊತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬರ್ತದೆ, ಫಂಗಸ್ ಇನ್ಫೆಕ್ಷನ್ ಬರ್ತದೆ. All three triplets, they go together: the bacteria, the virus, and the fungus. So ಹಾಗಾಗಿ ನಿಮ್ಮ ಮೆಂಟಲ್ ಸೆಟ್, that's why mind is a driver of the chariot. ಸೊ ನಮ್ಮನ್ನ ರಥ ಅಂತ ತಿಳ್ಕೊಂಡ್ರೆ, ವೆಹಿಕಲ್ ತಿಳ್ಕೊಂಡ್ರೆ, ಸೊ ಮೈಂಡ್ ಇಸ್ ಎ ಡ್ರೈವರ್. ಸೊ ಡ್ರೈವರ್ ಸೆಟ್ ಇರತಕ್ಕಂಥ ಮೈಂಡ್ ಅದು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಯುವರ್ ವೆಹಿಕಲ್ ವಿಲ್ ನಾಟ್ ಮೀಟ್ ವಿತ್ ಅನ್ ಆಕ್ಸಿಡೆಂಟ್ ಆರ್ ಇಟ್ ವಿಲ್ ಗೋ ಅಂಡ್ ರೀಚ್ ದಿ ಡೆಸ್ಟಿನಿ. ಇಲ್ಲ ಅಂತಂದ್ರೆ ಎಲ್ಲೋ ಅದು ನಿಂತು ಹೋಗುತ್ತೆ, ಬಿದ್ದು ಹೋಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೊ ಕೀಪ್ ಯುವರ್ ಮೈಂಡ್ ದಿ ಡ್ರೈವರ್ ಆಸ್ ಸ್ಟ್ರಾಂಗ್ ಆಸ್ ಪಾಸಿಬಲ್ ಅಂಡ್ ಆಸ್ ಕಾಮ್ ಆಸ್ ಪಾಸಿಬಲ್. ಡ್ರೈವ್ ಮಾಡುವಾಗ ನೀವು ಆಂಕ್ಷಸ್ ಆಯ್ತು ಅಂತಂದ್ರೆ ದೆನ್ ಯು ನೋ ವಾಟ್ ಹ್ಯಾಪನ್. ಇನ್ಸ್ಟೆಡ್ ಆಫ್ ಪ್ರೆಸ್ಸಿಂಗ್ ದಿ ಬ್ರೇಕ್ ಯು ಪ್ರೆಸ್ ದಿ ಆಕ್ಸಿಡೆಂಟ್. ಸರ್, ಈಗ ಈ ಪ್ಯಾಂಡಮಿಕ್ ಎಸ್ಪೆಷಲಿ ನಮ್ಮೆಲ್ಲರಿಗೂ ಏನ್ ಹೇಳ್ಕೊಟ್ಟಿದೆ ಅಂತ ಹೇಳಿದ್ರೆ, ಸ್ವಾರ್ಥದಿಂದ ನಿಸ್ವಾರ್ಥ ಭಾವನೆಯಡೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದೆ. ಅಂದ್ರೆ ಪ್ರೀತಿ ಪಾತ್ರರಿಗೆ ವಿಶ್ವಾಸವನ್ನ ಮೂಡಿಸುವಂತದ್ದು, ಅಥವಾ ಹೆಲ್ಪಿಂಗ್ ಒನ್ ಅನದರ್ ಅಂಡ್ ಸ್ಟ್ಯಾಂಡಿಂಗ್ ಟುಗೆದರ್ ಇನ್ ದಿಸ್ ಟಫ್ ಟೈಮ್ಸ್ ಹ್ಯಾಸ್ ಬೀನ್ ದಿ ಹಾಲ್ಮಾರ್ಕ್ ಆಫ್ ದಿಸ್ ಪ್ಯಾಂಡಮಿಕ್ 19 ಅಂತ ಹೇಳ್ಬಹುದು. ಈಗ ನೀವು ಹೇಳಿದ್ರಿ, ಈ ಮನಸ್ಸು ಹತೋಟಿಯಲ್ಲಿ ಇರಬೇಕು, ನೀವು ಡ್ರೈವರ್ ಆಗಿರ್ಬೇಕು, ಒಂದು ರಥ ಅಂತ ತಿಳ್ಕೊಂಡ್ರೆ ಅದನ್ನ ಕರೆಕ್ಟ್ ರೀತಿಯಲ್ಲಿ ಚಲಾಯಿಸಬೇಕು ಅಂತ. ಸರಿ, ಇದು ನಮ್ಮ ವಿಷಯ ಆಯ್ತು. ನಮ್ಮ ಪ್ರೀತಿ ಪಾತ್ರರು, ಹೌ ಡು ವಿ ಹೆಲ್ಪ್ ಆರ್ ಲವ್ಡ್ ಒನ್ಸ್ ಕೋಪ್ ಅಪ್ ಡ್ಯೂರಿಂಗ್ ದಿ ಸ್ಟ್ರೆಸ್ಫುಲ್ ಟೈಮ್ಸ್? ಈ ತರ ಒಂದಾದಾಗ ಯಾರಿಗೋ ಒಬ್ಬ ಕೆಲಸ ಕಳ್ಕೊಂಡಿರ್ಬಹುದು, ಅಥವಾ ಅವನಿಗೆ ವೇತನ ಸಿಗದೆ ಇರಬಹುದು, ಫಿನಾನ್ಷಿಯಲ್ ಟರ್ಬುಲೆನ್ಸ್ ಇರಬಹುದು. ಅಂಥ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಈ ಸ್ಟ್ರೆಸ್ಫುಲ್ ಟೈಮ್ಸ್ ಗಳಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಆಗಿರ್ಬೋದು, ಅಥವಾ ರೆಸಿಲೆನ್ಸ್ ನೀವು ಹೇಳಿರೋ ಹಾಗೆ ಅವ್ರಿಗೆ ಯಾವ ರೀತಿಯಾಗಿ ಇದನ್ನ ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡಬಹುದು? ಒಂದು ಎಮೋಷನ್ ಸಪೋರ್ಟ್. ಆಲ್ ಆಫ್ ಅಸ್ ನೀಡ್ ಎಮೋಷನ್ ಸಪೋರ್ಟ್. ನಾನಿದ್ದೇನೆ ಸಹಾಯಕ್ಕೆ. ಊಟ ಇಲ್ವಾ, ಊಟ ಕೊಡ್ತಾರೆ. ಅದು ಬೇರೆ ನೆಸೆಸಿಟಿ ಇದೆಯಾ, ಐ ವಿಲ್ ಟೇಕ್ ಕೇರ್ ಆಫ್ ಯು. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಪಕ್ಕದಲ್ಲಿರ್ತೇನೆ, ನಿನ್ನ ಸಹಾಯಕ್ಕೆ ನಾನು ಬರ್ತೇನೆ. ಅಥವಾ ನಿನಗೆ ಫೀವರ್ ಬಂತು, ಇನ್ಫೆಕ್ಷನ್ ಆಯ್ತು, ಐ ವಿಲ್ ಬಿ ವಿತ್ ಯು, ಐ ವಿಲ್ ಸಪೋರ್ಟ್ ಯು. ಹಾಗೆ ಎಮೋಷನಲ್ ಸಪೋರ್ಟ್ ಒಂದು. ಆಮೇಲೆ ಬೇಸಿಕ್ ನೀಡ್ಸ್ ಪ್ರಾವಿಷನ್ನು, ಜೊತೆಗೆ ಗುಡ್ ಇಂಟ್ರಾಕ್ಷನ್. ಯಾಕಂದ್ರೆ ಮಾತಾಡ್ಬೇಕು. ಯಾಕಂದ್ರೆ ಈಗ ನೀವು ವಿಸಿಟ್ ಮಾಡೋಕ್ಕಾಗೋದಿಲ್ಲ, ಬೇರೆಯವ್ರು ನಮ್ಮನೆ ಬರೋಲ್ಲ, ನಾವು ಬೇರೆ ಮನೆಗೆ ಹೋಗೋದಿಲ್ಲ ಅಂತಂದ್ರೆ ನಾವು phones are there, mobiles are there, and video calls are there, so you can talk to people. Correct. ಯಾಕಂದ್ರೆ thanks to technology, in fact, sir, isolation or loneliness is the biggest punishment we give to criminals. ಸಿಂಗಲ್ ಸೆಲ್ ಹಾಕ್ತಾರೆ ಜೈಲಿನಲ್ಲಿ. ಇಲ್ಲಿಂದ ಗುಲ್ಬರ್ಗ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬೇಕಂದ್ರೆ ಯಾರು ನೋಡಕ್ ಬರ್ತಾರೆ, ನಿನ್ನ ಅಲ್ಲಿ ಹೋಗಿ ಬಿದ್ದಿರು ಅಂತ. So isolation and loneliness is the worst painful experience all of us can experience. ಇಂಥ ಪ್ಯಾಂಡಮಿಕ್ ಪೀರಿಯಡ್ ಅಲ್ಲಿ, ಕಷ್ಟ ಕಾಲದಲ್ಲಿ ನಾವು ಪರಸ್ಪರ ಮಾತುಕತೆ, ಪ್ರೀತಿ ವಿಶ್ವಾಸ, ಹಾಗೆ ಕಾಮೆಂಟ್ ಮಾಡದೇ ಇರ್ತಕ್ಕಂಥದ್ದು, ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು, ಧೈರ್ಯ ತುಂಬತಕ್ಕಂಥದ್ದು, ಹಾಗೇನೆ ಕಷ್ಟ ಸುಖ ಹಂಚಿಕೊಳ್ತಕ್ಕಂಥದ್ದು, ಶೇರಿಂಗ್. ಸೊ ಸುಖ ಹಂಚಿಕೊಂಡಷ್ಟು ಜಾಸ್ತಿ ಆಗುತ್ತೆ, ದುಃಖ ಹಂಚಿಕೊಂಡಷ್ಟು ಕಮ್ಮಿ ಆಗುತ್ತೆ. ಹಾಗೆ ಭಯ ಹಂಚಿಕೊಂಡಷ್ಟು ಭಯ ಕಮ್ಮಿ ಆಗುತ್ತೆ, ಧೈರ್ಯ ಹಂಚಿಕೊಂಡಷ್ಟು ಧೈರ್ಯ ಜಾಸ್ತಿ ಆಗುತ್ತೆ. ದೃಷ್ಟಿಯಿಂದ ಎಮೋಷನ್ ಸಪೋರ್ಟ್ ಇಸ್ ಒನ್ ವಿಚ್ ಇಸ್ ರಿಕ್ವೈರ್ಡ್, ಅಂಡ್ ವೆರಿ ಫ್ರೆಂಡ್ಲಿ ಅಂಡ್ ಲವ್ಲಿ ಇಂಟ್ರಾಕ್ಷನ್. ನಮ್ಮ ಮಾತು ಕತೆ ಮತ್ತೆ ನಮ್ಮ ವರ್ತನೆ ಹಿತಕರವಾಗಿರಬೇಕು. ಅಂಡ್ ಯೂಶಲಿ ಪೀಪಲ್ ಎಂಜಾಯ್ ಕಾಮೆಂಟಿಂಗ್. ಟೀಕೆ ಮಾಡು, ಏನ್ ಹಿಂಗ ಅಲಂಕಾರ ಮಾಡ್ಕೊಂಡಿದ್ಯಾ, ತಲೆ ಬಾಚ್ಕೊಂಡಿಲ್ಲ, ನೀನು ಮುಖ ಸರಿಯಾಗಿ ತೊಳ್ಕೊಂಡೇ ಇಲ್ಲ, ಅಥವಾ ನಿನ್ನ ಗಡ್ಡ ಮೀಸಲಿಗೆ ಒಪ್ಪೋದಿಲ್ಲ ಅಂತ ಬೋಡಿಸು. ಈ ರೀತಿ ಕೀಪ್ ಆನ್ ಕಾಮೆಂಟಿಂಗ್ ಅಂಡ್ ಕ್ರಿಟಿಸೈಸಿಂಗ್. ವೆದರ್ ಬೋಡಿಸೋರು ಯಾಕೆ ಬೋಡಿಸ್ತೆ ಅಂತಾರೆ, ಗಡ್ಡ ಬಿಟ್ಟು ಯಾಕೆ ಗಡ್ಡ ಬಿಟ್ಟೆ ಅಂತಾರೆ. ಸೊ ಹಾಗಾಗಿ
ಅವಾಯ್ಡ್ ಸಚ್ ನೆಗೆಟಿವ್ ಕಾಮೆಂಟ್ಸ್ ಆನ್ ಪೀಪಲ್. ಹಾಗ್ಯಾಕ್ ಮಾಡಿದೆ, ಹೀಗ್ಯಾಕ್ ಮಾಡಿದೆ, ಯಾವ್ದು ಇವತ್ತಿನ ಏನು ತಪ್ಪು ಮಾಡ್ತಾನೆ ಅದ್ರ ಬಗ್ಗೆ ಮತ್ ಮಾತಾಡ್ತಿರ್ತೇವೆ. ಅಥವಾ ನೀನು ನಿಷ್ಪ್ರಯೋಜಕ, ನೀನು ನಾಲಾಯಕ್, ನೀನು ಏನು ಪ್ರಯೋಜನ ಇಲ್ಲ, ಹೇಳಿ ನೀನು ಗಂಚಾಗಿ ನೀನು ಇಷ್ಟೊಂದು ಭಯ ಪಡ್ತೀಯಾ, ಈ ರೀತಿ instead of criticizing, commenting, although you might have made a mistake, although you might look a little scared, then we should give positive strokes. ಪಾಸಿಟಿವ್ ಸ್ಟ್ರೋಕ್ಸ್. ಬೆಂತಟ್ಟಬೇಕು, ಬೇಷನ್ ಬೇಕು, ಅಥವಾ ನೀನ್ ಮಾಡಬಲ್ಲೆ, ನನ್ನ ಸಹಾಯ ಇದೇ ರೀತಿಗೆ ಅಂತಕ್ಕಂಥ ಆ ಎಮೋಷನಲ್ ಸಪೋರ್ಟ್ ಮತ್ತೆ ಗುಡ್ ಸೋಷಿಯಲ್ ಇಂಟ್ರಾಕ್ಷನ್. ಚೆನ್ನಾಗಿದೆ ಅಂತಂದ್ರೆ ಮಕ್ಕಳಿಗೆ ಶಾಲೆ ಇಲ್ಲ, ಆಟವಿಲ್ಲ, ಪಾಠವಿಲ್ಲ, ಹೊರಗಡೆ ಹೋಗಿ ಆಟ ಆಡೋಗಿಲ್ಲ, ದೆನ್ ಏನ್ ಮಾಡೋರು ಕೂತ್ಕೊಂಡು 24 ಗಂಟೆ. ಸೊ ಮೆನಿ ಪೀಪಲ್ ಗೆಟಿಂಗ್ ಟೋಟಲಿ ಎಜುಕೇಟೆಡ್ ಸ್ಟೇಯಿಂಗ್ ಅಟ್ ಹೋಮ್ ಆಲ್ 24 hours and facing each other. ಅದೇ ಗಂಟ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಅಪ್ಪ ಅಮ್ಮ, ಅವ್ರ ಫೇಸ್ ಚೇಂಜ್ ಮಾಡೋಕ್ಕಾಗಲ್ಲ ನಾವು. ಅದು ಹೊಸ ಹೆಂಡತಿ ಹೊಸ ಗಂಡನ ತೋರ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಸೊ ಹ್ಯಾವ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ಯಾಕಂದ್ರೆ ನಿಮ್ಮ ಪ್ರೆಸೆಂಟೇಷನ್ ಶುಡ್ ಬಿ ವೆರಿ ಪ್ಲೆಸೆಂಟ್ ಟು ದಿ ಅದರ್ಸ್. ಮುಖ ಗಟ್ಟಾಕೊಂಡು ಅಥವಾ ಗಂಭೀರವಾದನಾಗಿ ಕೂತ್ಕೊಂಡು ಅಂತಂದ್ರೆ, ತಲೆ ಮೇಲೆ ಆಕಾಶ ಬಿದ್ದರೂ ಕೂತ್ಕೊಂಡು ಅಂತಂದ್ರೆ ನೋಡಿದವ್ರಿಗೂ ಅದೇ ಭಾವನೆ ಬರ್ತದೆ. Otherwise, keep smiling and keep make a joke and take things in a lighter way, and then some indoor activities. Indoor activities. ಅದು ಮಕ್ಕಳಿಗೆ ಕತೆ ಹೇಳೋದಾಗ್ಬೋದು, ಕತೆ ಹೇಳಿಸೋದಾಗ್ಬೋದು, ಪೇಂಟಿಂಗ್ ಆಗ್ಬೋದು, ಡ್ರಾಯಿಂಗ್ ಆಗ್ಬೋದು, ಸಂಗೀತ ಕಲಿಯೋದಾಗ್ಬೋದು, ಸಂಗೀತ ಕೇಳೋದಾಗ್ಬೋದು, ಅಥವಾ ಅಡಿಗೆ ಮನೆಗೆ ಮೆನಿ ಮೆನ್ ಹ್ಯಾವ್ ಡನ್ ಕುಕಿಂಗ್ ನಾವು. ಯಾವ್ದು ಅಡಿಗೆ ಮನೆಗೆ ಹೋಗಿ ಬೇಳೆ ಯಾವುದು, ತೊಗರಿ ಬೇಳೆ ಯಾವುದು, ಕಡಲೆ ಬೇಳೆ ಯಾವುದು ಗೊತ್ತಿಲ್ಲದ್ರೆ ಇವತ್ತು ಅಡಿಗೆ ಮನೆ ಕಲ್ತ್ಬಿಟ್ಟಿದ್ದಾರೆ. ಹಾಗೆ ಪಾತ್ರೆ ತೊಳೆಯೋದು ನನ್ನ ಕೆಲಸ ಅಲ್ಲ, ಈಗ ಹೆಂಡತಿ ಕೆಲಸ ಮಾಡಲ್ಲ, ಈಗ ಅವರು ಪಾತ್ರೆ ತೊಳೆದಿದ್ದಾರೆ ಅಥವಾ ಪರ್ಕ ತಗೊಂಡು ಕಸ ಗುಡಿಸಿದ್ದಾರೆ. ಹಾಗಾಗಿ ಸೊ ಡೂ ಆಲ್ ದಿ ಹೌಸ್ ಹೋಲ್ಡ್ chores together. Because doing together is more enjoyable than doing things alone. Okay, human interaction ಅಲ್ಲಿ ಟುಗೆದರ್ನೆಸ್, ಜೊತೆಯಾಗಿರ್ತಕ್ಕಂಥದ್ದು, ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ದೆನ್ ಹೆಲ್ಪಿಂಗ್ ಈಚ್ ಅದರ್. ಇಂತೆಗೆ ಅಡಿಗೆ ಮಾಡುವಾಗ ದೂರದಲ್ಲಿ ಡಬ್ಬಿನಲ್ಲಿ ಉಪ್ಪಿರುತ್ತೆ, ನೀವು ತಗೊಂಡು ಅಂತಂದ್ರೆ ಇಟ್ ಸೋ ಕಂಫರ್ಟಬಲ್. ಮೈ ಹಸ್ಬೆಂಡ್ ಈಸ್ ಹೆಲ್ಪಿಂಗ್ ಮೀ ಇಂಟು. ನಾನು ಏನ್ ಮಾಡ್ಬೇಕು, ಪಕ್ಕ ಇಟ್ಕೊಂಡು ಡಬ್ಬ ತಗೊಂಡ್ರಿ ಅಷ್ಟೇ. ಸಿಂಪಲ್. ಹಾಗೆ ಮಕ್ಳಿಗೂ ಅಷ್ಟೇ, ಮಕ್ಳಿಗೂ ಇದು ಕಲಿಸ್ಬೇಕು. ಬಾ ಅಡಿಗೆ ಮನೆಗಳು ಅಮ್ಮ ಏನೋ ಮಾಡ್ತೀರಿ, ನಾವು ನೋಡೋಣ, ನೀನು ಕಲಿಯುವಂತೆ, ನೀನು ಒಂದು ಚಪಾತಿ ಮಾಡು, ನೀನು ಒಂದು ತರಕಾರಿ ಹೆಚ್ಚಿಕೊಡು ಅಂತ. ಸೊ ದಟ್ ಟೈಪ್ ಆಫ್ ಇಂಟ್ರಾಕ್ಷನ್ 24 hours ಬರ್ತಾರೆ. ನಮ್ಮ ಸಮಾಧಾನ ಸೆಂಟರ್ ಬರ್ತಾರೆ, ಅಲ್ವಾ? ಬೇಜಾರಾಗ್ಬಿಟ್ಟಿದೆ ಸರ್. ರೀತಿ ಮನೇನೆ ಜೈಲಾಗ್ಬಿಟ್ಟಿದೆ, ನಮ್ಗೆ ಜೈಲ್ ತರ ಆಗ್ಬಿಟ್ಟಿದೆ. ಅಥವಾ ಹೊರಗಡೆ ಹೋದ್ರು ಕೂಡ ಭಯ. ಎಷ್ಟೋ ಜನ ಗೋಡೆ ಮುಟ್ಟಲಿಕ್ಕೆ, ಬಾಗಿಲು ಮುಟ್ಟಲಿಕ್ಕೆ ಅದು ಕೊಡ್ತಾರೆ. ಯಾಕೆಂದ್ರೆ ಬಾಗಿಲ ಮೇಲೆ, ಗೋಡೆ ಮೇಲೆ 48 ಗಂಟೆ ವೈರಸ್ ಕೂತಿರ್ತದೆ ಸರ್. ಅಥವಾ ಅವನು ಅಂಗಡಿ ಒಂದು ಸಾಮಾನು ತಂದಿಟ್ಟೋದ್ರೆ 24 ಗಂಟೆ ಮುಂಚೆರೋ ಜನ ನೋಡಿಲ್ಲ. 24 hours they don't touch the bag. Very true. ಯಾಕಂದ್ರೆ ಅಂದ್ರೆ ಸರಿ, ಯಾಕಂದ್ರೆ ಪಾಪ ಅಂತ ದೋಸೆ ಹಾಕೊಂಡು ತಂದಿಟ್ಟಿರ್ತಾನೆ, ಅದು ಇವ್ರಿಗೆ ಭಯ. ಅವ್ನು ತಂದಿಟ್ಟಿರೋದು 24 ಗಂಟೆ ಹೊರಗಡೆ ಇಟ್ಟಿರ್ಬೇಕು, ಆಮೇಲೆ ಮುಟ್ಟಬೇಕು ಅಂತ. ಅಥವಾ ಡಿಸ್ಇನ್ಫೆಕ್ಟೆಂಟು, ಸ್ಯಾನಿಟೈಸರ್ನ 10 ನಿಮಿಷಕ್ಕೂ ಉಪಯೋಗಿಸು. 10 ನಿಮಿಷಕ್ಕೂ ಕೆತ್ತೋಗ್ಬಿಡೋದು, 10 ನಿಮಿಷಕ್ಕೂ ಸ್ಯಾನಿಟೈಸರ್ ಹಾಕೋದು, 10 ನಿಮಿಷಕ್ಕೂ ಡಿಸ್ಇನ್ಫೆಕ್ಟೆಂಟ್ ಆಗೋದು. ಒಂದು ಬಾಟಲ್ ಡಿಸ್ಇನ್ಫೆಕ್ಟೆಂಟ್ ಒಂದೇ ಕ್ಲಾಸ್. ಬಿಕಮ್ ಸೋ ನರ್ವಸ್. ಬಂದು ನನ್ನ ಹೆಂಡತಿ ಕಳೆದ 4 ತಿಂಗಳಿಂದ 3ನೇ ಫ್ಲೋರಿಂದ ಕೆಳಗಡೆ ಇಳಿದಿಲ್ಲ ಸರ್. 3ನೇ ಫ್ಲೋರ್ ಕೆಳಗಡೆ ಇಳಿದಿಲ್ಲ. ನಾವು ಹೊರಗಡೆ ಬಂತು ಅಂತಂದ್ರೆ ಭಾಗದಲ್ಲಿ ನಮ್ಮ ಮೈ ಮೇಲೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಹೋಗಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಿರ್ತಾರೆ ಸರ್. ಯಾಕಂದ್ರೆ ಸೋ ಸ್ಕೇರ್ಡ್. ಹೊರಗಡೆ ಹೋಗಿ ಬಂದಿದ್ದಾರೆ, ಮಗು ಆಟ ಆಡ್ಕೊಂಡ್ ಬಂದಿದೆ, ವೈರಸ್ ಬಂದಿರುತ್ತೆ, ತೋರ್ಸಲ್ಲ ಟಿವಿನಲ್ಲಿ. ಒಬ್ಬನೇ ಬರ್ತಿದೆ, ಅವನೊಬ್ಬನೇ ಬರ್ತಾ ಇಲ್ಲ, ಜೊತೆಗೆ ಬ್ಯಾಕ್ಟೀರಿಯಾ ಬರ್ತಾ ಇದೆ, ವೈರಸ್ ಬರ್ತಿದ್ದ ಮಗು ಇರುತ್ತೆ. ನಮ್ಮ ಎಲ್ಲ ಡಿಸ್ಇನ್ಫೆಕ್ಟೆಂಟ್ ಕಂಪನಿಗಳು ನೋಡಿ ಎಲ್ಲದಕ್ಕೂ ಪೇಂಟು ಡಿಸ್ಇನ್ಫೆಕ್ಟೆಂಟ್ ಪೇಂಟ್ ಬಂದ್ಬಿಟ್ಟಿದೆ, ಫ್ಯಾನು ಡಿಸ್ಇನ್ಫೆಕ್ಟೆಂಟ್ ಪೇಂಟ್ ಬಂದ್ಬಿಟ್ಟಿದೆ. How they make use of people's anxiety to sell their products. ಈ ಪೇಂಟ್ ಬಳಸ್ಬಿಡಿ, ಬ್ಯಾಕ್ಟೀರಿಯಾ ಕುತ್ಕೊಳ್ಳೋದಂತೆ, ವೈರಸ್ ಕುತ್ಕೊಳ್ಳೋದಂತೆ. Such a nonsense. But people are meant to believe. So ಹಾಗಾಗಿ
ಈ ರೀತಿ ನಾವು ಒಂಟಿತನವನ್ನ ಒಂಟಿಯಾಗಿದ್ರು ಕೂಡ ಒಂಟಿತನ ಭಾವನೆ ನಮ್ಗೆ ಬರ್ಬೇಕಾದಿಲ್ಲ. ಹಾಬೀಸ್ ಬೆಳೆಸ್ಬಿಡು, ಒಂದು ಒಳ್ಳೆ ಪುಸ್ತಕ ಓದಿರೋದು, ಸಂಗೀತ ಕೇಳಿ, ದೇವರ ಧ್ಯಾನ ಮಾಡಿ. ನಿಮ್ಗೆ ಒಂಟಿತನ ಇಲ್ಲಿ ಹೇಳ್ತೇನೆ, ಯಾರು ಒಂಟಿತನ ಇಲ್ಲಮ್ಮ, ನಿನ್ ಜೊತೆ ದೇವರಿದ್ದಾನೆ, ನಿನ್ನ ಒಳಗಡೆ ದೇವರಿದ್ದಾನೆ. ನಿಂಗೆ ದೇವ್ರ ನಂಬಿಕೆಯೇ ಇದೆ ಸರ್, ಹಾಗಾದ್ರೆ ನಿನ್ನ ಮನೆ ದೇವರು ನಿನ್ನ ಒಳಗಡೆ ಇದ್ದಾನೆ. ಹಾಗೆ ನೀನು ಒಂಟಿ ಅಲ್ಲ, ಒಂಟಿಯಾಗಿದ್ದರೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ವರ್ಕ್ ಫ್ರಮ್ ಹೋಮ್ ನಲ್ಲಿ ಗಂಡ ಒಂದು ರೂಮು, ಹೆಂಡತಿ ಒಂದು ರೂಮು, ನೋ ಇಂಟ್ರಾಕ್ಷನ್. ಈಗ ಮೊನ್ನೆ 1-2 ಗಂಟೆ ಕೂತ್ಬಿಡ್ತಾರೆ ಸರ್, ಮಧ್ಯಾಹ್ನ ರಾತ್ರಿ 2 ಗಂಟೆಗೆ ಎದ್ದಿರ್ಬೇಕು. 12 hours ಟು ಸಿಟ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್. ಅಂಡ್ ಇವನ್ 1 minute ಕೂಡ ಈ ಕಡೆ ಆ ಕಡೆ ನೋಡೋದಕ್ಕೆ ಅವಕಾಶ ಇಲ್ಲ. ಹೆಂಡತಿ ನಿಂತ್ಕೊಂಡು ಕೂಡ ಆಕೆ ಮುಖ ನೋಡೋದಿಲ್ಲ. ಲೈಫ್ ಇಸ್ ಸೋ ಬೋರಿಂಗ್. ಕೆಲಸಕ್ಕೆ ಜಾಬ್ ರಿಸೈನ್ ಮಾಡಿ ಬಿಟ್ಬೇಡ ಅನ್ಸುತ್ತೆ. ಜಾಬ್ ರಿಸೈನ್ ಮಾಡಿದ್ರೆ ಬೇರೆ ಜಾಬ್ ಸಿಗೋಲ್ಲ ಸರ್, ಅಲ್ಲಿ ಕಚ್ಬಿಟ್ಟು ಸಹಿಸ್ಕೊಳ್ತಾ ಇದ್ದಾನೆ. ಇಟ್ಸ್ ಸೋ ಇರಿಟೇಟಿಂಗ್. ಸೊ ಈ ರೀತಿ ಹಾಗೆ ನಮ್ಮ ಈಗಿನ ಕಂಪನಿಗಳು, ದೇ ಥಿಂಕ್ ಮೆನ್ ಆರ್ ನಾಟ್ ಮೆನ್, ದೇ ಆರ್ ಮೆಷಿನ್ಸ್. ಕಂಪ್ಯೂಟರ್ ತರ ನೀವು ಕೆಲಸ ಮಾಡೋದು. ನೀವು ಊಟ ಮಾಡಿದ್ರೆ ಕೇಳೋದಿಲ್ಲ, ನಿದ್ರೆ ಮಾಡಿದ್ರೆ ಕೇಳೋದಿಲ್ಲ, ಮಗು ಜೊತೆ ಆಟ ಆಡಿದ್ರೆ ಕೇಳೋದಿಲ್ಲ. ಸೊ ದ ಕಂಪನೀಸ್ ಟ್ರೀಟ್ ಯು ಲೈಕ್ ಎ ಸ್ಲೇವ್. ಸೊ ಹಾಗಾಗಿ ಇವತ್ತಿನ ಒಂದು ಆರ್ಟಿಕಲ್ ಬರೆದಿದ್ದೇನೆ, ಯಾವುದು ಕೋವಿಡ್ ಇಂದ ಕಲಿತ ಪಾಠಗಳೇ. ಒಂದು ಪಾಠ ನಾವು ಕಲಿತದ್ದು ಸ್ವಚ್ಛತೆ, ಕ್ಲೀನ್ಲಿನೆಸ್. ಯಾಕಂದ್ರೆ ವಿ ಇಂಡಿಯನ್ಸ್ ವೇರ್ ಆಲ್ ಡರ್ಟಿ ಪೀಪಲ್. ಸೊ ಮನೆ ಒಳಗಡೆ ಗಲೀಜು ಮಾಡ್ಕೊಳ್ತೇವೆ, ಮನೆ ಹೊರಗಡೆ ಗಲೀಜು ಮಾಡ್ತೇವೆ, ಕಸ ಎಲ್ಲಿಂದ ಹಾಕ್ತೇವೆ. ಎಷ್ಟೋ ಜನ ದಿನ ಸ್ನಾನ ಮಾಡೋದಿಲ್ಲ, ಊಟಕ್ಕೆ ಮುಂದೆ ಕೈ ತೊಳ್ಕೊಳ್ಳೋದಿಲ್ಲ, ಕಕ್ಕಸು ಮನೆ ಬಂದ್ರೆ ತಲೆ ಕೈ ತೊಳ್ಕೊಳ್ಳೋದಿಲ್ಲ. ನಾವು ದಿಸ್ ವೈರಸ್ ಸ್ಟಾರ್ಟರ್ಸ್ ಇಂಪಾರ್ಟೆನ್ಸ್ ಆಫ್ ಕ್ಲೀನ್ಲಿನೆಸ್ ಒಂದು. ಎರಡನೇದು ಲಿಮಿಟೆಡ್ ಇನ್ಕಮ್. ಯಾಕಂದ್ರೆ ಈಗ ಅನ್ಲಿಮಿಟೆಡ್ ಇನ್ಕಮು, ಇಲ್ಲಾಂದ್ರೆ ಅನ್ಲಿಮಿಟೆಡ್ ಸ್ಪೆಂಡಿಂಗ್. ದುಡ್ಡಿದೆಯೋ ಇಲ್ವೋ ಸಾಲ ಮಾಡು, ಕ್ರೆಡಿಟ್ ಕಾರ್ಡ್ ಉಪಯೋಗಿಸು, ಅಥವಾ ಇನ್ಸ್ಟಾಲ್ಮೆಂಟ್ ಮೇಲೆ ಏನ್ ಬೇಕಾದ್ರೂ ಕೊಟ್ಕೋ. ಸೊ ನಾವು ದ ವೈರಸ್ ಹಸ್ ಟೋಲ್ಡ್ ಅಸ್ ನೋ ಯು ಕಾಂಟ್ ಡೂ ದಿಸ್. ಹಾಗಾಗಿ ಎಲ್ಲ ಕಟ್ಟಾಗಬೇಕು. ಸೊ ಸಿಂಪಲ್ ಲಿವಿಂಗ್. ಅರ್ಧ ಸಂಬಳ ಕೊಡ್ತೀಯ ಸರ್, ಕಾಲ್ ಭಾಗ. ಮೆನಿ ಟೀಚರ್ಸ್ ಗಾಟ್ only 25% of the salary, and many IT people got 50% of the salary. And sit on the bench, and you may get salary, you may not get salary. So ಹಾಗಾಗಿ ಇನ್ಕಮ್, many people day-to-day wages, so they didn't have any income at all. So we learned how to live with a limited income, half the income or one quarter the income or one. So ಮೂರನೇದು ದೆನ್ ಮನೆಯ ಮಂತ್ರಾಲಯ, ಮನೆಯ ಮಂದಿರ. ಸೊ ನಾವು suddenly learned that home is the most safe place for all of us, not outside. ಯಾಕಂದ್ರೆ ಈಗ ಸಿಟಿಗಳಲ್ಲಿ ಜನ ದೇ ಸ್ಪೆಂಡ್ ಮೋರ್ ಟೈಮ್ ಔಟ್ಸೈಡ್ ದಿ ಹೌಸ್ ದ್ಯಾನ್ ಇನ್ಸೈಡ್. ಮನೆ ಬರೋದು ಬರೀ ಮನೆ ಕೊಡೋಕಷ್ಟೇ. 12 ಗಂಟೆಗೆ 1 ಗಂಟೆ ಮೇಲೆ ಬರ್ತಾರೆ, 7 ಗಂಟೆಗೆ ಎದುರು ಹೋಗ್ತಾರೆ. ಸೊ ದ ಹೋಲ್ ಡೇ more than 12 hours they were outside. Now they are inside the house. And ಮನೆಯನ್ನ ಹೇಗೆ ಇಟ್ಕೊಳ್ಬೇಕು, ಹಾಗೆ ಮನೆ ಅಂತಂದ್ರೆ ಅದು ಮನಸ್ಸಿಗೆ ಸಂತೋಷ ಕೊಡುವಂತದ್ದು ಇರ್ಬೇಕು. ಅದು ಮನೆ ಅಲಂಕರಣ ಆಗ್ಬೋದು, ಅಥವಾ ಒಂದೊಂದು ದಿನ ಒಂದೊಂದು ರೂಮನ್ನ ಫರ್ನಿಚರ್ ಚೇಂಜ್ ಮಾಡಿ ಸೇಮ್ ರೂಮ್ ಲುಕ್ಸ್ ಡಿಫರೆಂಟ್, ಅಥವಾ ಒಂದಷ್ಟು ಕ್ರಿಯೇಟಿವಿಟಿ, ನೀವೇನೇ ಒಂದಷ್ಟು ಅಲಂಕಾರಿಕ ವಸ್ತು ತಯಾರು ಮಾಡಿ and tell children you decorate your room in a different way this week. And they take out the decoration and decorate it in a different way. So creativity ಜಾಸ್ತಿ ಮಾಡ್ತು. ಹಾಗೇನೆ ನಾವು the digital technology. So we started using phones, mobiles and internets. ಇಂಡಿಯಾದಲ್ಲಿ 80 crores ಸ್ಮಾರ್ಟ್ಫೋನ್ಸ್ ಇದೆ ಅಂತ. 130 ಕೋಟಿ ಜನರಿಗೆ, 80 ಕೋಟಿ ಜನರ ಕೈಯಲ್ಲಿ ಈಗ ಮೊಬೈಲ್ ನೋಡ್ತೀವಿ. ಡಾಕ್ಟರ್, ಸಾರಿ ಇಂಟರಪ್ಟ್ ಮಾಡೋದಕ್ಕೆ, ಈ ಇಂಟರ್ವ್ಯೂನೇ ಅದಕ್ಕೊಂದು ಸಾಕ್ಷಿ. ನೀವು ಆ ಕಡೆ ಕೂತ್ಕೊಂಡಿದ್ದೀರಾ, ನಾವು ಈ ಕಡೆ ಕೂತ್ಕೊಂಡಿದ್ದೀವಿ. ಹಾಗೇನು ಆಲ್ ಅವರ್ ಪ್ರೋಗ್ರಾಮ್ಸ್, ಮೊದಲು ಆಫ್ಲೈನ್ ಟ್ರೈನಿಂಗ್ ಇತ್ತು, ಈಗ ಎಲ್ಲ ಆನ್ಲೈನ್ ಟ್ರೈನಿಂಗು. ಹಾಗೇನೆ ಯೂಸ್ ಟು ಟ್ರಾವೆಲ್ ಥ್ರೂಔಟ್ ಕರ್ನಾಟಕ ಅಂಡ್ ಔಟ್ಸೈಡ್ ಕರ್ನಾಟಕ. ನಾವು ಐ ಸಿಟ್ ಇನ್ ಮೈ ಕ್ಲಿನಿಕ್ ಅಂಡ್ ಕಂಡಕ್ಟ್ lecture programs, conduct interactions. So ಹಾಗಾಗಿ ಮಾಡರ್ನ್ ಟೆಕ್ನಾಲಜಿಯ ಸದ್ಬಳಕೆ, ಅಫ್ಕೋರ್ಸ್ ದುರ್ಬಳಕೆನೂ ಆಗಿದೆ. ಈಗ ಮೊಬೈಲ್ ಅಡಿಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್ ಅಮಂಗ್ ಚಿಲ್ಡ್ರನ್. ಒಂದು ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಹಿಡಿದು ಕಾಲೇಜ್ ತನಕನೂ ಮೊಬೈಲ್ ಅಡಿಕ್ಷನ್. ಅಂಡ್ ಏನ್ ನೋಡಬಾರ್ದು ಅದು ನೋಡುವಂತ
ಪ್ರವೃತ್ತಿ ಮಕ್ಕಳಲ್ಲಿ ಬೆಳೀತಾ ಇದೆ. ದೇ ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ಸ್ಕ್ರೀನ್. ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ. ದೇ ಡೆವಲಪಿಂಗ್ eye problems. 30% of children getting problem with their eyes, keratoconus and those things. So these are some of the side effects of the using modern gadgets. But we start using modern gadgets. ಈಗೆಲ್ಲ ಕೂತಲ್ಲೇ ನೀವು ಬ್ಯಾಂಕಿಂಗ್ ಮಾಡ್ಬೋದು, ಮನಿ ಡ್ರಾ ಮಾಡ್ಬೋದು, ಮನಿ ಕಳಿಸ್ಬೋದು, ಟಿಕೆಟ್ ಬುಕ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಕೂತಲ್ಲೇ. ಸೊ ಯುವರ್ ಫಿಂಗರ್ಸ್ ಕೆನ್ ಡು ಎವ್ರಿಥಿಂಗ್. ಅದು ಇನ್ನೊಂದು ಅಡ್ವಾಂಟೇಜು. ನಂತರ ದಿ ನಾವು ದಿ ಪೋಸ್ಟ್ ಕೋವಿಡ್ ನಲ್ಲಿ ಅವರ್ ಹ್ಯೂಮನ್ ಇಂಟ್ರಾಕ್ಷನ್ಸ್ ಹ್ಯಾಡ್ ಟು ಬಿ ಮಾಡಿಫೈಡ್. ಹ್ಯೂಮನ್ ಇಂಟ್ರಾಕ್ಷನ್, ಸಭೆ ಸಮಾರಂಭಕ್ಕೆ ಹೋಗುವಾಗಿಲ್ಲ, ಜನ ಸೇರುವಾಗಿಲ್ಲ, ಬಟ್ ಸ್ಟಿಲ್ ಯು ವಾಂಟ್ ಟು ಬಿ ಟುಗೆದರ್. ಸೊ ಹಾಗಾಗಿ ನೀವು ಹೇಳಿದಾಗೆ ಬಂಧುಗಳಿರ್ಬೋದು, ನೆರೆಮನೆ ಇರ್ಬೋದು, ಹತ್ರದಿರ್ಬೋದು. ಸೊ ಹೌ ಟು ಹೆಲ್ಪ್ ಈಚ್ ಅದರ್ ಅಂಡ್ live in groups rather than living alone. ಸೊ ನಾವು ಒಂಟಿಯಾಗಿಲ್ಲ, ನಾವು ಜೊತೆಯಾಗಿದ್ದೇವೆ, ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಆಗಬೇಕು. ಸೊ ಮೆನಿ ಪೀಪಲ್ ಹ್ಯಾವ್ ಬಿಕಮ್ ವೆರಿ philanthropic. They gave food to people, they gave money, and they went and looked after sick people. ಹಾಗಾಗಿ ಇದೊಂದು ಮಾನವೀಯತೆ ಪ್ರದರ್ಶನ ಮಾಡಲಿಕ್ಕೆ ಇದೊಂದು ದೊಡ್ಡ ಅವಕಾಶ ಮಾಡಿಕೊಡ್ತು. ಅದರ್ವೈಸ್ ನಾವು ಬಿಕಮ್ ವೆರಿ ವೆರಿ ಸೆಲ್ಫಿಶ್. ನಾನು ಕ್ಷೇಮ, ನೀವು ಕ್ಷೇಮ ಅಂತ ಕೇಳ್ತಕ್ಕಂಥ ವ್ಯವಧಾನವೇ ಅನೇಕ ಜನಕ್ಕೆ ಇರಲಿಲ್ಲ. ಈಗ ಕೋವಿಡ್ ಇಂದಾಗಿ ಹಾಗೆ ದೆನ್ ಅದೊಂದು ಇಂಪಾರ್ಟೆಂಟ್ ಥಿಂಗ್ ಈಸ್ ಫೇಸಿಂಗ್ ಡೆತ್. ಈಗ ನಾವು ಇಂಡಿಯಾದಲ್ಲಿ 4 ಲಕ್ಷ ಜನ ಸತ್ತು ಅಂತ, ಬಟ್ ರಿಯಲ್ ಫಿಗರ್ಸ್ ಮೇ ಬಿ 2 times 3 times more than that, because reporting and so faulty. ಕರ್ನಾಟಕದಲ್ಲಿ 37,000 ಅಂತ ಅಫಿಷಿಯಲ್ ಫಿಗರ್ಸ್ ಇರುತ್ತೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇರುತ್ತೆ. ಬಟ್ ಡೆಫಿನೆಟ್ಲಿ ಇಸ್ ಮೋರ್, ಬಿಕಾಸ್ ಯಾವುದೇ ಮನೆಗೆ ಹೋಗಿ ಹೊಸ ನಮ್ಮ ನೆಂಟರ್ ಸುತ್ತೋದ್ರು, ನಮ್ಮ ಸ್ನೇಹಿತರು ಸುತ್ತೋದ್ರು, ನಮ್ಮ ಪರಿಚಯದವರು ಸುತ್ತೋದ್ರು. ಎವ್ರಿ ಹೌಸ್ ಹ್ಯಾಸ್ somebody to report that he is no more now, or she is no more. ಸಡನ್ಲಿ ಈಗ 35,000 ಜನ ಸಾಯ್ಬೇಕಾದಿಲ್ಲ. ಕೋವಿಡ್ ಇಲ್ಲ ಸಾಯ್ತಾ ಇರಲಿಲ್ಲ. 4 ಲಕ್ಷ ಜನ ಇಂಡಿಯಾದಲ್ಲಿ ಸಾಯ್ತಾ ಇರಲಿಲ್ಲ. ಅವ್ರು ಸತ್ರು, ಅವರು ಎಲ್ಲ ವಯಸ್ಸು ಸತ್ರು. ಹಾಗಾಗಿ ನಾವು ವಿ ಆರ್ ರಿಯಲೈಸ್ ದಟ್ ಲೈಫ್ ಇಸ್ ಸೋ ಅನ್ಸರ್ಟನ್. ಮೊದಲಿಂದ ಗೊತ್ತು ಹುಟ್ಟಿದವರಿಗೆ ಸಾವು ನಿಶ್ಚಿತ ಅಂತ, ಆದರೆ ಸಾವು ಈಗ ಬರದ. ನಾನು ಚಿರಂಜೀವಿ 100 ವರ್ಷ ಆಯ್ತು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಈಗ ಎನಿಬಡಿ ಕ್ಯಾನ್ ಡೈ ಅಂಡ್ ವಿತ್ ಇನ್ 1 week. ಲಾಸ್ಟ್ ವೀಕ್ ಮಾತಾಡೋದು ಸರ್, ಬೆಳಿಗ್ಗೆ ಫೋನ್ ಮಾಡಿದ್ರು 12 ಗಂಟೆಗಿಲ್ಲ, ಇಸ್ ನೋ ಮೋರ್. ಸೊ ಹಾಗಾಗಿ ಹೌ ಟು ಫೇಸ್ ಡೆತ್. ಹಾಗೆ ಗ್ರೀಫ್ ರಿಯಾಕ್ಷನ್. ಸೊ ಸಮಾಜ ಸ್ಥಿತಿಗೆ ಸಾಕಷ್ಟು ಜನ ಬರ್ತಿದ್ದಾರೆ. ಸರ್ ನಮ್ಮ ತಂದೆ ಸತ್ರು, ನಮ್ಮ ಅಣ್ಣ ಸತ್ರು, ಅಂಡ್ ಒಂದ್ ಲೇಡಿ ಕೇಮ್ ಅಂಡ್ ಕ್ರೈಡ್ ಇನ್ ಫ್ರಂಟ್ ಆಫ್ ಮೀ. ಸರ್ ನಮ್ಮ ಅಣ್ಣ ನಮಗೆಲ್ಲ ತ್ಯಾಗ ಮಾಡಿ ತಾನು ಮದುವೆ ಮಾಡ್ಬಿಟ್ಟಿದ್ದೇನೆ, ನಾವು 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿ ತಂದೆ ತರ ಇದ್ರು. ಅಂಡ್ ವಿತ್ ಇನ್ 1 week he died. ಆ ಟೈಮಲ್ಲಿ ಬೆಡ್ ಸಿಕ್ಕಿಲ್ಲ, ಯಾವ್ದೊಂದು ಆಸ್ಪತ್ರೆಗೆ ಸೇರಿಸಿದ್ವಿ, ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ ಅಲ್ಲ, ಗುಡ್ ಟ್ರೀಟ್ಮೆಂಟ್. ವಿ ಫೀಲ್ ಗಿಲ್ಟಿ. ಸ್ವಲ್ಪ ನಾವು ಯೋಚನೆ ಮಾಡಿದ್ದು ಅಂತಂದ್ರೆ, ಅಥವಾ ಏನೋ ಕಷ್ಟಪಟ್ಟಿದ್ರೆ, ನಾವು ಒಳ್ಳೆ ಆಸ್ಪತ್ರೆ ಸೇರಿದ್ರೆ ನಮ್ಮನ್ನ ಹೊಡಿತಾ ಇದ್ರು. ಸೊ ಹೀಗೆ ಡೆತ್ ರಿಚುವಲ್ಸ್ ಅಲ್ಲಿ ಭಾಗವಹಿಸೋ ಅನೇಕ ಜನ ಭಾಗವಹಿಸೋಕ್ಕಾಗಲಿಲ್ಲ, ಮುಖ ನೋಡೋಕ್ಕಾಗಲಿಲ್ಲ, ಡೆಡ್ ಪರ್ಸನ್ ಮುಖ ನೋಡೋಕ್ಕಾಗಲಿಲ್ಲ. ಹಾಗೆ 4 ಜನ 3 ಜನ PE ಟಿಕೆಟ್ ಹಾಕೊಂಡು ಬಂದು BBMP ಕ್ರಮೇಟ್ ಮಾಡ್ತಾರೆ, ನೀವು ನೋಡಿ ಅಷ್ಟೇ. ಸೊ ಯು ಕಾಂಟ್ ಇನ್ವೈಟ್ ಪೀಪಲ್ ಅಂಡ್ ಶ್ರಾದ್ದ ಮಾಡಬೇಕು, ತಿಥಿ ಕರ್ಮಾಂತರ ಮಾಡಬೇಕು, ಏನೋ ಮಾಡ್ಲಿಕ್ಕಾಗಲಿಲ್ಲ. ಸೊ ನಾವು ದೆನ್ ಐ ಟೋಲ್ಡ್ ಪೀಪಲ್, ಸರ್ ಸದ್ಗತಿ ಸಿಗುತ್ತಾ? ಸದ್ಗತಿ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಶ್ರಾದ್ದ ಮಾಡೋದು ನಿಮ್ಮ ಶ್ರದ್ಧೆಗೋಸ್ಕರ. ಸತ್ತೋರು ನೇರವಾಗಿ ದೇವ್ರ ಹತ್ರ ಹೋಗ್ತಾರೆ. ಸೊ ಡೋಂಟ್ ವರಿ. ಏನಂತಂದ್ರೆ ಶ್ರಾದ್ದ ಮಾಡಲಿಲ್ಲ ಅಥವಾ ಹೇಗ್ ಮಾಡ್ಬೇಕು ಮಾಡಲಿಲ್ಲ, ಹಾಗಾಗಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸರ್, ಬಹಳ ದುಃಖ ಆಗುತ್ತೆ. ನಮ್ಮ ತಂದೆ ಸಾವು ಈ ತರ ಆಗಬಾರ್ದು, ನನ್ನ ಮಗನ ಸಾವು ಆ ತರ ಆಗಬಾರ್ದಿತ್ತು. ಸೊ ಸಡನ್ಲಿ ವಿ ರಿಯಲೈಸ್ ದಟ್ ಡೆತ್ ಇಸ್ ಸೋ ಅನ್ಸರ್ಟನ್ ಅಂಡ್ ಅಕಾಲಿಕ ಮರಣ ಅನಿಶ್ಚಿತ ಮರಣ. ಸೊ ದುಃಖ ಬಹಳ ಜಾಸ್ತಿ ಇರುತ್ತೆ. ಆ ದುಃಖವನ್ನು ಸಹಿಸಿಕೊಳ್ಳೋ ಶಕ್ತಿ ಜನ ಬೆಳೆಸ್ಕೊಂಡ್ರು. ಇದು ಇನ್ನೊಂದು ಕೋವಿಡ್ ಇಂದಾಗಿ ನಾವು ಕಲಿತಂತ ಪಾಠ.
ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಅಂತ ಹೇಳಿದ್ರೆ, ಐ ಹ್ಯಾಡ್ ಫ್ಯೂ ಕ್ವೆಶ್ಚನ್ಸ್ ಬಟ್ ಐ ಥಿಂಕ್ ಯು ಕವರ್ಡ್ ಮೋಸ್ಟ್ ಆಫ್ ಇಟ್. ಅಂದ್ರೆ ಮಕ್ಕಳಿಗೆ ಏನ್ ಮಾಡಬಹುದು ಇಂಥ ಟೈಮ್ ನಲ್ಲಿ, ಕೋವಿಡ್ ನ ಟೈಮ್ ಅಲ್ಲಿ ಹೇಳಿದ್ರೆ ಇಂಡೋರ್ ಗೇಮ್ಸ್ ನ ಆಡಿಸಿ, ಗ್ಯಾಜೆಟ್ಸ್ ಗಳಿಂದ ಸ್ವಲ್ಪ ದೂರ ಇರಿಸಿ, ಎಲ್ಡರ್ಲಿ ಪೀಪಲ್ ಗಳಿಗೆ ಓಕೆ ಈಗ ಜೀವನ ಅನ್ನೋದು ತುಂಬಾ ಒಂಥರ ಬ್ಯೂಟಿಫುಲ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಏಜ್ ನಲ್ಲಿ ಅವರಿಗೆ ಅವ್ರದೇ ಆದ ಒಂದು ಯೋಚನಾ ಶಕ್ತಿ ಇರುತ್ತೆ, ಅಯ್ಯೋ ಇಷ್ಟೇನಾ ಜೀವನ ಅಂತ. ಬಟ್ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಎರಡೂ ಪ್ರಶ್ನೆಗಳನ್ನ ನೀವು ಕವರ್ ಮಾಡಿದ್ರಿ. ಲೈಕ್ ಈಗ ಮಕ್ಕಳಿಗಾಗಿರ್ಬೋದು ಅಥವಾ ಎಲ್ಡರ್ಲಿ ಪೀಪಲ್ಗಾಗಿರ್ಬೋದು. ಬಿಫೋರ್ ವಿ ಎಂಡ್ ದಿಸ್ ಲೈವ್ ಟಾಕ್, ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೋಡಿ ಈಗ ನೀವೇ ವೈದ್ಯಕೀಯ ರಂಗದಲ್ಲಿ ಇದ್ದೀರಿ, ವೈದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೀವಿ. ಸುಮಾರು 1.5-2 ವರ್ಷಗಳಿಂದ ಎಷ್ಟೋ ಜನ ನಿರಂತರವಾಗಿ ಈ ತರ ಎಷ್ಟೋ ಕೇಸಸ್ ಗಳನ್ನ ನೋಡಿದ್ದಾರೆ. ನೀವ್ ಹೇಳಿದ್ರಿ ಸಾವು ಅನ್ನೋದು ಖಚಿತವಾಗಿರುವಂತದ್ದು, ಅದು ಇಟ್ ಹ್ಯಾಸ್ ಅಡ್ವಾನ್ಸ್ಡ್. ಅಂದ್ರೆ ಈಗ ಯಾವತ್ತೋ ಒಂದು ಯಾರೋ ಒಬ್ಬ ಒಂದು 85ನೇ ವರ್ಷದಲ್ಲಿ ಸಾಯುವವರು ಒಂದು 70-69ರಲ್ಲಿ ಬಿಕಾಸ್ ಆಫ್ XYZ ಅಂಡರ್ಲೈನ್ ಹೆಲ್ತ್ ಕಂಡೀಷನ್ಸ್ ಆಗಿರ್ಬೋದು ಅಥವಾ ಕೋವಿಡ್ ಅನ್ನೋ ಒಂದು ಫ್ಯಾಕ್ಟರ್ ಇಂದ ಅವ್ರು ತೀರ್ ಹೋದ್ರು ಅಂತ. ಈಗ ಹೆಲ್ತ್ ಕೇರ್ ವರ್ಕರ್ಸ್ ಅಂತ ಬಂದಾಗ ಅವ್ರಿಗೂ ಸ್ಟ್ರೆಸ್ ಇರುತ್ತೆ, ಅವ್ರಿಗೂ ಆಂಗ್ಸೈಟಿ ಇರುತ್ತೆ. ರಾತ್ರಿ ಅಂತಿಲ್ಲ ಬೆಳಿಗ್ಗೆ ಅಂತಿಲ್ಲ ಫೋನ್ ರಿಂಗ್ ಆಗ್ತಾನೆ ಇರುತ್ತೆ, ಆ ಟೈಮಲ್ಲಿ ಅಟೆಂಡ್ ಮಾಡಬೇಕು. ಇತ್ತೀಚೆಗೆ ವಿಡಿಯೋ ಕನ್ಸಲ್ಟೇಷನ್ ಕೂಡ ಬಂದಿದೆ, ವಿಡಿಯೋ ಕಾಲ್ಸ್ಗಳು, ಡ್ಯೂಟಿ. ಇಂಥ ಸಂದರ್ಭದಲ್ಲಿ ಹೆಲ್ತ್ ವರ್ಕರ್ಸ್ಗಳು ತಮ್ಮ ನಿಲುವಿನಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಡಾಕ್ಟರ್ಸ್ ಅಂದ್ರೆ ವೆರಿ ಪ್ಲೀಸಿಂಗ್, ಒಂದು ಕಾಮ್ ಆಟಿಟ್ಯೂಡ್ ಅವ್ರ ಹತ್ರ ಇರುತ್ತೆ. ಯಾವತ್ತೂ ಅವರು ಹಡ್ಬಡ್ ಮಾಡೋದು ಅಥವಾ ಬೇರೆಯವ್ರ ಮೇಲೆ ರೇಗಾಡೋದು ಎಲ್ಲೂ ಕೂಡ ಕೇಳಿ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ವೈದ್ಯರು ಯಾವ ರೀತಿಯಾಗಿ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಜೊತೆಗೆ ಕೋಪ್ ಅಪ್ ಮಾಡಬೇಕು ಅಂತ ನೀವೇನ್ ಹೇಳ್ತೀರಾ? ಒಂದು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ಪದ ಬಳಸಿದ್ವಿ, ಅದು ಡಾಕ್ಟರ್ ಆಗ್ಬೋದು, ನರ್ಸ್ ಆಗ್ಬೋದು, ಅಥವಾ ವಾರ್ಡ್ ಬಾಯ್ ಆಗ್ಬೋದು, ಓಟಿ ಅಟೆಂಡರ್ ಆಗ್ಬೋದು, ಅಥವಾ ಫಾರ್ಮಸಿಸ್ಟ್ ಆಗ್ಬೋದು. ಸೊ ಎವ್ರಿ ಡೇ ದೇ ಸಫರಿಂಗ್. ಅವರ ಕಣ್ಣು ಮುಂದೆನೆ ವ್ಯಕ್ತಿಗಳು ಸಾಯೋದು ನೋಡಿದ್ರು. ಹಾಗೆ ನೀವು ಹೇಳಿದಾಗ 24 ಗಂಟೆ ಸಾಕಷ್ಟು ಜನ ಡಾಕ್ಟರ್ ನೋಡಿದ್ರೆ ದೇ ಹ್ಯಾವ್ ಡನ್ ಡ್ಯೂಟಿ ಫಾರ್ 3 days 4 days ಅಟ್ ಎ ಟೈಮ್ ಕಂಟಿನ್ಯೂಸ್ಲಿ. ಮನೆಗೂ ಹೋಗ್ದೇನೆ, ಈ ಕಡೆ ಮನೆಗೆ ಹೋಯ್ತು ಅಂತಂದ್ರೆ ಪುನಃ ಕಾಲ ಬರ್ತದೆ, ವಾಪಸ್ ಹೋಗ್ತು. ಸೊ ದೇ ಸ್ಟೇಟ್ ಬ್ಯಾಕ್ ಇನ್ ದಿ ಹಾಸ್ಪಿಟಲ್ 3-4 days. ಮನೆಗೆ ಹೋಗ್ಲಿಲ್ಲ. ಮನೆಗೆ ಹೋದ್ರು ಕೂಡ ರಾತ್ರಿ ಮನೆಗೆ ಹೋಗೋದು, ಯಾರನ್ನು ಕಾಡ ಹೋಗಿಲ್ಲ, ಮಕ್ಕಳನ್ನು ಮಾತಾಡ್ಸೋಂಗಿಲ್ಲ, ಬೆಳಿಗ್ಗೆ ಎದ್ದು ಓಡ್ ಬರೋದು. ಸೊ ಇದು ಹೀಗಾಗಿ it was very stressful. Of course, doctors are trained to work continuously and in between take 1 or 2 minutes rest, divert your attention, and sense of I will do my duty. ಎಲ್ಲ ಸರ್ಜನ್ ಹೇಳೋದು, ನಾವು ಆಪರೇಷನ್ ಮಾಡ್ತೇವೆ, ದೇವರಿದ್ದಾನೆ. ನೀವು ಒಳ್ಳೇದಾಗತ್ತಾ ಅಥವಾ ಕಾಯಿಲೆ ವಾಸಿ ಆಗುತ್ತಾ ಇಲ್ವಾ, ಆಪರೇಷನ್ ಸಕ್ಸಸ್ ಆಗುತ್ತಾ ಇಲ್ವಾ, ಕಾಂಪ್ಲಿಕೇಶನ್ ಆಗುತ್ತಾ, ನಮ್ಗೆ ನಾವು ನಮ್ಮ ಕರ್ತವ್ಯ ಮಾಡುತ್ತೇವೆ, ನಿಷ್ಠೆಯಿಂದ ಮಾಡುತ್ತೇವೆ, ಪ್ರೀತಿಯಿಂದ ಮಾಡ್ತೇವೆ, ಅಥವಾ ಹೇಗೆ ಸೈಂಟಿಫಿಕ್ ಆಗಿ ಮಾಡಬೇಕು ಹಾಗೆ ಮಾಡ್ತೇವೆ ಅಂತಕ್ಕಂಥ ಒಂದು ಸೆನ್ಸ್ ಆಫ್ ಅಪ್ಲಿಕೇಶನ್ ಅಂಡ್ ನಾಟ್ ಟು ವರಿ ಅಬೌಟ್ ದಿ ಔಟ್ಕಮ್. ಯಾಕಂದ್ರೆ ಪೇಷಂಟ್ ಮನೆಯವರು ಚಿಕಿತ್ಸೆಯ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ಚಿಂತೆ ಮಾಡ್ತಾರೆ. ಬಟ್ ವಿ ಡಾಕ್ಟರ್ಸ್ ಆಲ್ವೇಸ್ ಸೇ ವಿಲ್ ಗಿವ್ ಬೆಸ್ಟ್ ಟ್ರೀಟ್ಮೆಂಟ್ ಅಂಡ್ ಲೆಟ್ ಅಸ್ ನಾಟ್ ವರಿ ಅಬೌಟ್ ದಿ ರಿಸಲ್ಟ್ಸ್. ಭಗವದ್ಗೀತೆನಲ್ಲಿ ಜಯ ಬರಲಿ, ಅಪಜಯ ಬರಲಿ, ಸುಖ ಬರಲಿ, ದುಃಖ ಬರಲಿ, ಎಲ್ಲವನ್ನು ಸಮಕೃತ್ವ, ಒಂದೇ ರೀತಿ ಸ್ವಾಗತ ಮಾಡಬೇಕು ಅನ್ನೋ ಏನು ಕೃಷ್ಣ ಹೇಳ್ತಾನೆ, ಅದನ್ನ ನಾವು ಟ್ರೈನಿಂಗ್ ನಲ್ಲಿ ಡಾಕ್ಟರ್ಸ್ಗೆ ಹೇಳ್ಕೊಡ್ತೇವೆ. ಸ್ಟೂಡೆಂಟ್ಸ್ಗೆ ಡೂ ಯರ್ ಡ್ಯೂಟಿ ಪ್ರಾಪರ್ಲಿ ಅಂಡ್ ದೆನ್ ಡೋಂಟ್ ವರಿ ಅಬೌಟ್ ಔಟ್ಕಮ್. 10 ಪೇಷಂಟ್ 4 ಜನ ಇಂಪ್ರೂವ್ ಆಗಿರ್ಬೋದು. ಸೊ ಡೋಂಟ್ ವರಿ ಅಬೌಟ್ ಇಟ್, ಓನ್ಲಿ ಲರ್ನ್ ಲೆಸನ್ಸ್. ಯಾಕೆ ಅವನು ಇಂಪ್ರೂವ್ ಆಗಿಲ್ಲ, ಯಾಕೆ ಡೆತ್ ಆಯ್ತು, ಸಡನ್ ಡೆತ್ ಯಾಕಾಯ್ತು, ಅಥವಾ ಕಾಂಪ್ಲಿಕೇಶನ್ ಯಾಕಾಯ್ತು ಅಂತಕ್ಕಂಥದ್ದನ್ನ ಪಾಠ ಕಲಿಬೇಕು. ಅಯ್ಯೋ ನಾನು ಟ್ರೀಟ್ಮೆಂಟ್ ಕೊಟ್ಟೆ, ಪೇಷಂಟ್ ಇಂಪ್ರೂವ್ ಆಗಿಲ್ಲ, ಪೇಷಂಟ್ ಸತ್ಯ ಹೋದ ಅಂತ ಡಾಕ್ಟರ್ ಡು ನಾಟ್ ವರಿ, ಟೇಕ್ ಲೆಸನ್ಸ್. ಹಾಗಾಗಿ ಕೋವಿಡ್ ಪೀರಿಯಡ್ ನಲ್ಲಿ ಇವನ್ ಮೈ 4 classmates died. They were all general practitioners, and in spite of taking good care, they succumbed to the infection. ಸೊ ಹಾಗಾಗಿ ಇಂಡಿಯಾದಲ್ಲಿ 1,500 ಜನ ಡಾಕ್ಟರ್ಸ್ ಸತ್ತಿದ್ದಾರೆ ಕೋವಿಡ್ ಇಂದಾಗಿ. 1,500 ಜನ ಸತ್ತಿದ್ದಾರೆ. ಹಾಗೆ 2 times or 3 times that number ಹೆಲ್ತ್ ವರ್ಕರ್ಸ್ ಇರ್ಬೋದು, ಅಥವಾ ಆಶಾ ವರ್ಕರ್ಸ್ ಇರ್ಬೋದು, ಇಲ್ಲ ನರ್ಸಸ್ ಇರ್ಬೋದು, ಅಥವಾ ವಾರ್ಡ್ ಅಟೆಂಡರ್ಸ್ ಇರ್ಬೋದು, ಅವರು ಸತ್ತಿದ್ದಾರೆ. ಸೊ ದೇ ಹ್ಯಾವ್ ಸ್ಯಾಕ್ರಿಫೈಸ್ their lives for the sake of the profession. ಅದೇ ಇನ್ನೊಂದು ಅಂತಂದ್ರೆ, ಕೋವಿಡ್ again exposed the negative aspects of medical profession. ಯಾಕಂದ್ರೆ ಇವತ್ತು
70% of the medical profession is in the private sector. One advantage of government sector improved. I think we should salute all the government doctors, all the government nurses and government hospitals, starting from PSC to district hospital. They improved. And government also pumped a lot of money, bought equipments, and gave all the basic infrastructure to doctors to work, and the government hospital did very well. Private because private sector it has become industry. So medical service sector hogi medical industry habit. So most of the private hospitals are managed by the people who invest money to get money out of it. 10 ಕೋಟಿ ಆಗ್ತಾರೆ, they want 10 ಕೋಟಿ within 1 or 2 years. So the commercialization ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ ಬರುವಂತ ಅನೇಕ ಪಾಪ ರೋಗಿಗಳು ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕಾಯ್ತು. Even my own cousin, he paid 8 lakhs for 10 days stay in a private hospital for his daughter's treatment. So many people they couldn't afford to pay, but for private people they didn't take any decision. I don't blame the doctors working in the private hospital, because doctors they are the slaves of the management. Management ಏನಾದ್ರು ಅವ್ರು ಕೇಳಬೇಕಷ್ಟೇ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. I pity the doctors and nurses work in a private hospital because they are not independent to what they want to do. They have to listen. ಅಗತ್ಯ ಇರಲಿ ಓಲಿ ಸಿಟಿ ಸ್ಕ್ಯಾನ್ ಮಾಡಿಸು, ಅಗತ್ಯ ಇರಲಿ ಓಲಿ MRI ಮಾಡಿಸು, ಅಗತ್ಯ ಇರಲಿ ಓಲಿ ಸರ್ಜರಿ ರೆಫರ್ ಮಾಡು. ಸೊ ಓವರ್ ಪ್ರಿಸ್ಕ್ರಿಪ್ಷನ್, ಓವರ್ ರೆಫರೆನ್ಸ್, ಓವರ್ ಟ್ರೀಟ್ಮೆಂಟ್ has become the order of the private hospitals, corporate hospitals. ಹಾಗಾಗಿ ಅದರ ಕೆಟ್ಟ ಮುಖದರ್ಶನ ಸಮಾಜಕ್ಕಾಯ್ತು. ಗವರ್ಮೆಂಟ್ ವಾಸ್ ಹೆಲ್ಪ್ಲೆಸ್. ಓನ್ಲಿ ವಾರ್ನ್ ಮಾಡಿದ್ರು ಅಥವಾ ರಿಕ್ವೆಸ್ಟ್ ಮಾಡಿಕೊಂಡು they didn't take any stringent action against those hospitals. They try to exploit the patients. ಸೊ ಎರಡೂ ಮುಖ, ವೈದ್ಯಕೀಯ ರಂಗದ ಎರಡೂ ಮುಖ ಅನಾವರಣ ಆಯಿತು ಕೋವಿಡ್ ಇಂದಾಗಿ. ಒಂದು ಡಾಕ್ಟರ್ಸ್ ಡಿಡ್ ವೆರಿ ಗುಡ್ ವರ್ಕ್ ಅಂಡ್ ದೇ ಸ್ಯಾಕ್ರಿಫೈಸ್ ದೆಮ್ಸೆಲ್ವ್ಸ್ ಅಂಡ್ ಏನು ಒಂದು ನಿಮಿಷ ಅಥವಾ ಒಂದು ದಿವಸ ರಜೆ ತಗೊಳ್ತೀನಿ ಕೆಲಸ ಮಾಡೋದು. ಹಾಗೆ ಪ್ರೈವೇಟ್ ಸೆಕ್ಟರ್ ಪೀಪಲ್, ಎಸ್ಪೆಷಲಿ ದ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟರ್, they try to exploit the situation, and the cost of treatment rose up. Everything hiked up, and the bill was huge bills were given to people for payment. ಅಥವಾ ಡೆತ್ ಆಯ್ತು ಅಂತಂದ್ರೆ ಇವನ್ ಡೆಡ್ ಬಾಡಿ ಇಟ್ಕೊಂಡು ಬಿಲ್ ಪೇ ಮಾಡು, ಇಲ್ಲಾಂದ್ರೆ ಡೆಡ್ ಬಾಡಿ ಕೊಡಲ್ಲ ಅಂತಕ್ಕಂಥ ಹಾಸ್ಪಿಟಲ್ಗಳು ರಿಪೋರ್ಟ್ ಆದವು. And somebody has to intervene and help people. ಹಾಗಾಗಿ ಒಂದು by training doctors and nurses, especially nurses, because doctors and nurses role is very important, and it's more serious. ಡಾಕ್ಟರ್ ಬಂದು ನೋಡ್ತಾರೆ, ಪ್ರಿಸ್ಕ್ರೈಬ್ ಮಾಡಿ ಹೋಗ್ತಾರೆ. ರೋಗಿಗೆ ಡ್ರಿಪ್ ಆಗ್ತಕ್ಕಂಥದ್ದು, ಔಷಧಿ ತಿನ್ಸಕ್ಕಂಥದ್ದು, ಅಥವಾ ICU ನಲ್ಲಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಬೈ ನರ್ಸಸ್. ಸೊ ದ ನರ್ಸಸ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ವೆರಿ ವೆರಿ ಹಾರ್ಡ್ ವರ್ಕ್ they did, and they had tried to do so, and they feel very proud of themselves. ಸೊ ಇಷ್ಟೊತ್ತು ನಾವು ಮಾತಾಡಿದ್ವಿ, ಲೈಕ್ ಕೊರೋನಾ ಅನ್ನೋದು ಹೇಗೆ ಜನರ ಒಂದು ಜೀವನವನ್ನ ಇಡೀ ಅಸ್ತವ್ಯಸ್ತ ಮಾಡಿ ಹೊರಗಡೆ ಲೀಲಾಜಾಲವಾಗಿ ಹೌಹಾರಿಕೊಂಡು ಹೋಗುವಂತ ಜಗತ್ತನ್ನ ಒಂದು ಪುಟ್ಟ ಕೋಣೆಯಲ್ಲಿ ಮನೆ ಮಂತ್ರಾಲಯ ಅನ್ನೋ ಮಟ್ಟಕ್ಕೆ ತಂದು ನಿಲ್ಸಿದೆ ಅಂತ. ಎಷ್ಟೋ ಜನರಿಗೆ ಮನೆ ಜೈಲು. ನೀವ್ ಹೇಳಿದ್ರಿ, ಅದೇ ಗಂಡ, ಅದೇ ಹೆಂಡತಿ, ಅದೇ ತಂದೆ ತಾಯಿ, ಅದೇ ಮುಖವನ್ನು ನೋಡ್ಬೇಕು. ಡಿವಿಷನ್ ಆಫ್ ಲೇಬರ್ ಅನ್ನೋದಕ್ಕಿಂತ ಇವತ್ತು ಒಟ್ಟಿಗೆ ಮಾಡಿದ್ರೆ, ಲೈಕ್ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋ ಒಂದು ನಿಲುವಿಗೆ ನಮ್ಗೆ ಕೊರೋನಾ ತಂದು ನಿಲ್ಸಿದೆ. ಅದೇ ರೀತಿಯಾಗಿ ವೈದ್ಯಕೀಯ ಪ್ರಪಂಚದಲ್ಲಿ ನೀವು ಎರಡೂ ಮುಖವನ್ನ ತೋರಿಸಿದ್ರಿ. ಪ್ರತಿಯೊಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ನಿಸ್ವಾರ್ಥ ಸೇವೆಯನ್ನು ಮಾಡುವಂತ ಒಂದು ವೈದ್ಯರು, ಮತ್ತೆ ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟೋ ಕಡೆ ನಾನಾ ಕಡೆ ದೇಶದಲ್ಲಿ ಆಗಿರುವಂತ ರಿಪೋರ್ಟ್ಸ್ ಗಳು ಬಂದಿವೆ. ಲೆಟ್ಸ್ ನಾಟ್ ಡಿಗ್ ಡೀಪ್ ಇನ್ ಟು ಇಟ್, ಬಟ್ ಲೆಟ್ಸ್ ಓನ್ಲಿ ಟಾಕ್ ಅಬೌಟ್ ವೈದ್ಯರು ಮಾಡಿರುವಂತ ಒಂದು ಶ್ಲಾಘನೀಯ ಕೆಲಸದ ಬಗ್ಗೆ ನಾವು ಮಾತಾಡೋಣ. ಇವತ್ತು ನಮ್ಮ ಜೊತೆಗೆ ಲೈವ್ ನಲ್ಲಿ ಇದ್ದಾರೆ ಸೀನಿಯರ್ ಪ್ರೊಫೆಸರ್ ಆಫ್ ಸೈಕಾಲಜಿ, ಸೈಕ್ಯಾಟ್ರಿ ಫ್ರಮ್ ನಿಮಾನ್ಸ್ ಹಾಸ್ಪಿಟಲ್,
2013 ಅವರು ಸೇವೆ ಸಲ್ಲಿಸ್ತಾ ಇದ್ರು. ಫೌಂಡರ್ ಆಫ್ ಸಮಾಧಾನ. ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ ಕನ್ನಡದಲ್ಲಿ, ಹಾಗೂ 50ಕ್ಕೂ ಹೆಚ್ಚು ಪುಸ್ತಕಗಳು ಆಂಗ್ಲ ಭಾಷೆಯಲ್ಲಿ ಇವರು ಬರೆದಿದ್ದಾರೆ. ಮೆಂಟಲ್ ಹೆಲ್ತ್ ಅಂತ ತಕ್ಷಣ ನಮ್ಗೆ ನೆನಪಾಗುವಂತ ಒಂದು ಹೆಸರು ಡಾಕ್ಟರ್ CR ಚಂದ್ರಶೇಖರ್ ಅವರು. ಸರ್, ಧನ್ಯವಾದಗಳು. ರೇಡಿಯೋ ಸಿಟಿ 91.1 ಕಡೆಯಿಂದ ನೀವು ಈ ಒಂದು ಲೈವ್ ಪ್ರೋಗ್ರಾಮ್ ನಲ್ಲಿ ಬಂದು ಮಾತಾಡ್ಲಿಕ್ಕೆ ಎಸ್ ಅಂತ ಹೇಳಿದಕ್ಕೆ. ಕೊನೆಯದಾಗಿ ಕಾರ್ಯಕ್ರಮಕ್ಕೆ ನಾವು ಒಂದು ಅಂಕುಶವನ್ನ ಇಡುವುದಕ್ಕಿಂತ ಮೊದಲು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ನೀವು ಏನು ಸಂದೇಶವನ್ನ ಕೊಡ್ಬೇಕಂತಿದ್ದೀರಿ? ಬಿಕಾಸ್ ಯು ಸೆಡ್ ವೆರಿ ಪರ್ಟಿನೆಂಟ್ಲಿ ದಟ್ ಕೋವಿಡ್ ಇಸ್ ಹಿಯರ್ ಟು ಸ್ಟೇ. ದ ಡಿಫರೆಂಟ್ ಕೈಂಡ್ಸ್ ಆಫ್ ಡಿಸೀಸಸ್ ದಟ್ ಹ್ಯಾವ್ ಬೀನ್ ವಿತ್ ಅಸ್ ಒಂದು 20, 15, 30 ವರ್ಷಗಳಿಂದ ಎಷ್ಟೋ ಜನ ನೋಡಿ ಬಂದಿದ್ದಾರೆ. HIV 40 ವರ್ಷದಿಂದ ಇದೆ, ಹೆಪಟೈಟಿಸ್ A, B, C, D ಎಲ್ಲ ಆ ತರದ್ ಎಲ್ಲಾನು ಕೂಡ ಇದೆ ಅಂತ. ಯೋರ್ ಮೆಸೇಜ್ ಟು ಅವರ್ ವ್ಯೂವರ್ಸ್ ಆನ್ ದಿಸ್ ಲೈವ್. ಒಂದು ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸನ್ನ ಪ್ರಶಾಂತವಾಗಿ ಪ್ರಸನ್ನಚಿತ್ತರಾಗಿ ಇಟ್ಟುಕೊಳ್ಳಿ. ಇದು ಬಹಳ ಬಹಳ ಮುಖ್ಯ. ಅದು ಕೋವಿಡ್ ವಿರುದ್ಧ ಇರ್ಬೋದು ಅಥವಾ ಜೀವನದ ಯಾವುದೇ ಸಮಸ್ಯೆ. ಈಗ ಜೀವನ ಅಂತಾನೆ ಹೂವಿನ ಹಾಸಿಗೆ ಅಲ್ಲ, ಮುಳ್ಳುಗಳೇ ಜಾಸ್ತಿ, ಹೂಗಳಿಂದ ಮುಳ್ಳುಗಳೇ ಜಾಸ್ತಿ. ಹಾಗಾಗಿ ಒಂದನೇದಾಗಿ ನಮ್ಮ ಮನಸ್ಸು ಪ್ರಶಾಂತವಾಗಿರ್ಬೇಕು. ಹಾಗೆ ಯಾವಾಗಲೂ ನಾವು ಮುಖದ ಮೇಲೊಂದು ಮುಗುಳ್ನಗಿ, ಅಲಂಕಾರ ಪೂರ್ಣ ಆಗೋದು ಮುಖದಲ್ಲಿ ಮುಗುಳ್ನಗಿ ಬಂದಾಗ. ಇಲ್ಲ ನೀವು ಎಷ್ಟೇ ಅಲಂಕಾರ ಮಾಡ್ಕೊಳ್ಳಿ, ಮುಖ ಗಂಟು ಹಾಕೊಂಡಿದ್ರೆ ಈ ಡೋಂಟ್ ಲುಕ್ ಹ್ಯಾಂಡ್ಸಮ್ ಆಗಿ ಬ್ಯೂಟಿಫುಲ್. ಒಂದು. ಎರಡನೇದು ಸರಳ ಜೀವನ, ಸಂತೃಪ್ತ ಜೀವನ. ಯಾಕಂದ್ರೆ ಇದು ಸದಾಕಾಲ ನಾವು ಪ್ರತಿಯೊಬ್ಬರಿಗೂ ಹೇಳ್ಬೇಕಾದಂಥದ್ದು, ಬೆಳೆಯುವ ಪ್ರತಿಯೊಂದು ಮಗುಗೆ ಹೇಳ್ಬೇಕಾದಂಥದ್ದು, ಇಡೀ ವಯಸ್ಸಿನ ಹೇಳ್ಬೇಕಂತದ್ದು. ದಯವಿಟ್ಟು ಸರಳ ಜೀವನ ಮಾಡಿ. ಇವತ್ತಿನ ಕನ್ಸೂಮರ್ ಜಗತ್ತಿನಲ್ಲಿ ಎಲ್ಲ ಬೇಕು. ಕಾರ್ ಬೇಕು ಅಂದ್ರೆ BMW ಕಾರೇ ಬೇಕು, ಮರ್ಸಿಡಿಸ್ ಕಾರೇ ಬೇಕು. ಮನೆ ಬೇಕು ಅಂದ್ರೆ 6 ಬೆಡ್ರೂಮ್ ಮನೆ ಬೇಕು. ಅದು ತೊಟ್ಕೋಬೇಕು ಅಂತಂದ್ರೆ 1 ಲಕ್ಷ ಬೆಲೆಯ ಸೀರೆ ಉಟ್ಕೋಬೇಕು. ಇದು ಭೋಗ ಭಾಗ್ಯದ ಹಿಂದೆ ಬಿದ್ದವರು ಯಾರು ಸಂತೋಷವಾಗಿಲ್ಲ. ಅಮೆರಿಕ ಅತ್ಯಂತ ಒಳ್ಳೆಯ ಉದಾಹರಣೆ. ಅಲ್ಲಿ ಭೋಗ ಭಾಗ್ಯದಿಂದ ಜನ ಬಿದ್ದಾರೆ, 99% ಪೀಪಲ್ ಆರ್ ಅನ್ಹ್ಯಾಪಿ. ಸೊ ಹಾಗಾಗಿ ಭಾರತ ಇಡೀ ಜಗತ್ತಿಗೆ ಕೊಟ್ಟಂತ ಒಂದು ಸಂದೇಶ ಅಂತಂದ್ರೆ ಸರಳ ಜೀವನದಲ್ಲಿ ಸೌಂದರ್ಯವಿದೆ, ಸರಳ ಜೀವನದಲ್ಲಿ ಸುಖ ಇದೆ, ಸರಳ ಜೀವನದಲ್ಲಿ ಆನಂದ ಇದೆ. ಸೊ ಸರಳ ಜೀವನ ಮತ್ತು ತೃಪ್ತ ಜೀವನ. ನೀವು ಬೆಳಿಗ್ಗೆ ಎದ್ದು ರಾತ್ರಿ ಮಲ್ಕೊಳ್ಳುವಾಗ ಗೋ ಟು ಬೆಡ್ ವಿತ್ ಕಂಟೆಂಟ್ಮೆಂಟ್. ಯಾವಾಗ ತೃಪ್ತಿ ಇರುತ್ತೋ ನಿಮ್ಮ BP ಸರಿಯಾಗಿರುತ್ತೆ, ಇಡೀ ದೇಹ ಚೆನ್ನಾಗಿರುತ್ತೆ, ತೃಪ್ತಿ, ಮನಸ್ಸಿಗೆ ಆನಂದ ಇರುತ್ತೆ. ಆಮೇಲೆ ಷರತ್ತಿಲ್ಲದ ಪ್ರೀತಿ. ಮನೆಯವರನ್ನ, ಅಕ್ಕಪಕ್ಕದವ್ರನ್ನ, ನೀವು ಭೇಟಿ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನ, ಇರೆಸ್ಪೆಕ್ಟಿವ್ ಆಫ್ ದಿ ಕ್ಲಾಸ್, ಕಾಸ್ಟ್, ಕ್ರೀಡ್, ರಿಲಿಜನ್, ದಯಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಅವನಲ್ಲಿ ಪರಮಾತ್ಮ ಇರ್ತಾನೆ. ಹಾಗಾಗಿ ಪ್ರೀತಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡತನ್ನ, ತಂದೆ ತಾಯಿ ಮಕ್ಕಳನ್ನ, ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ. ಆ ಪ್ರೀತಿಗೆ ಯಾವುದೇ ಷರತ್ತು ಹಾಕ್ಬಾರ್ದು. ನೀನು ಹಿಂಗೆ ಮಾಡು, ಆ ಪ್ರೀತಿ ಮಾಡ್ತಾನೆ, ಮಾಡಿದ್ರೆ ಪ್ರೀತಿ ಇಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ಪ್ರೀತಿ 1 ಪೈಸೆ ಖರ್ಚಿಲ್ಲದೆ ಅತ್ಯಂತ ಆನಂದವನ್ನು ಕೊಡ್ತಕ್ಕಂಥ ಭಾವನೆ ಪ್ರೀತಿ. ಆಮೇಲೆ ನೀವು ಏನ್ ಕೆಲಸ ಮಾಡ್ತಾರೆ ಖುಷಿಯಿಂದ ಮಾಡಿ. ಇವತ್ತು ಅನೇಕ ಜನ ತಮ್ಮ ಉದ್ಯೋಗವನ್ನು ಪ್ರೀತಿಸೋದ, ಹೊಟ್ಟೆ ಪಾಠ ಸರ್, ಕರ್ಮ ಸಾರ್ ಅಂತ ಹೇಳ್ತಾರೆ. ಹಾಗೆ ನೀವೇನೇ ಹೊಸ ಗುಡ್ಸ ಕೆಲಸ ಮಾಡಿ, ಅಥವಾ ನೀವು IAS ಆಫೀಸರ್ ಆಗಿರಿ, ಅಥವಾ ನೀವು ವೈದ್ಯರಾಗಿರಿ, ವಕೀಲರಾಗಿರಿ, ಅಥವಾ ಟೀಚರ್ ಆಗಿರಿ, ಮಕ್ಕಳಾಗಿರಿ, ದಯವಿಟ್ಟು ನೀವು ಪ್ರತಿಯೊಂದು ಉದ್ಯೋಗ ಮಾಡಲೇಬೇಕು. ಉದ್ಯೋಗಂ ಪುರುಷಲಕ್ಷಣಂ, ಉದ್ಯೋಗಂ ಶ್ರೀಲಕ್ಷಣಂ ಕೂಡ. ಹಾಗೆ ಮಾಡುವ ಉದ್ಯೋಗವನ್ನ ಸಂತೋಷದಿಂದ ಮಾಡಿ, ಖುಷಿಯಿಂದ ಮಾಡಿ, ಅರ್ಪಣಾ ಮನೋಭಾವದಿಂದ ಮಾಡಿ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಮಾಜಕ್ಕೆ ಅರ್ಪಿಸ್ಬಿಡಿ, ಅಥವಾ ಹಿಂದೆ ನಾವು ಹೇಳಿದಾಗೆ ದೇವರಿಗೆ ಅರ್ಪಣೆ ಮಾಡಿ. ಈ 4 ಸೂತ್ರಗಳನ್ನ, ಪ್ರಶಾಂತ ಮನಸ್ಸು, ಸರಳ ಜೀವನ, ತೃಪ್ತ ಜೀವನ, ಷರತ್ತಿಲ್ಲದ ಪ್ರೀತಿ, ಹಾಗೆ ನಾವು ಮಾಡ್ತಕ್ಕಂಥ ಯಾವುದೇ ಉದ್ಯೋಗ, ಯಾವುದೇ ಕೆಲಸವನ್ನ ಖುಷಿಯಿಂದ ಮಾಡೋಣ, ಮಾಡಿ ಖುಷಿ ಪಡೋಣ. ಆಗ ನಮ್ಮ ದೇಹ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ಅನಾರೋಗ್ಯ ನಮ್ಮನ್ನ ಬೇಗ ಕಾಡುವುದಿಲ್ಲ. ಯಾಕಂದ್ರೆ 80% ಕಾಯಿಲೆಗಳೆಲ್ಲ ನಾವೇ ಸಂಪಾದನೆ ಮಾಡ್ತೇವೆ. ಹಾಗಾಗಿ ನೀವು ಆರೋಗ್ಯವಾಗಿರೋದಕ್ಕೆ ಹೆಚ್ಚು ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಭಾಗ್ಯ ಅಂತ ಹೇಳ್ಕೊಳ್ಳೋಗಿಲ್ಲ, ನೀವು ಕಟ್ಟಿದ ಮನೆ ಭಾಗ್ಯ ಅಂತ ಹೇಳ್ಕೊಳ್ಳೋಗಿಲ್ಲ, ಅವೆಲ್ಲ ಪೆರಿಶ್. ಬಟ್ ಆರೋಗ್ಯ ಭಾಗ್ಯ ಆಯ್ತು ಅಂತಂದ್ರೆ ದೆನ್ ಯು ವಿಲ್ ಎಂಜಾಯ್ ಲೈಫ್ ಟಿಲ್ ಯುವರ್ ಲಾಸ್ಟ್ ಬ್ರೆತ್. ಅದಕ್ಕೆ ಹೆಚ್ಚು ಗಮನ ಕೊಡಿ ಅಂತ ಕೇಳೋದ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ವಂಡರ್ಫುಲ್ ಸರ್. ಅಂದ್ರೆ ಆಕ್ಚುಲಿ ಟೇಕಿಂಗ್ ಡೌನ್ ಫ್ಯೂ ಪಾಯಿಂಟ್ಸ್ ನೀವು ಹೇಳಿರುವಂತದ್ದು. ಅಂದ್ರೆ ಒಂದು ಆ ಸ್ವಚ್ಛ ಮನಸ್ಸು, ಆ ಒಂದು ಮೈಂಡ್ ಯಾವ ರೀತಿಯಾಗಿ ಕಾಮ್ ಆಗಿರ್ಬೇಕು, ಮತ್ತೆ ನೀವು ಹೇಳಿರೋ ಹಾಗೆ ಅನ್ಕಂಡೀಷನಲ್ ಲವ್, ಷರತ್ತುಬದ್ಧ ಅಥವಾ ಷರತ್ತು ರಹಿತ ಒಂದು ಪ್ರೀತಿ, ಅದಾದ್ಮೇಲೆ ಸರಳ ಜೀವನ.
ವಾಟ್ ಇಸ್ ಲೈಫ್ ಅನ್ನ ತುಂಬಾ ಕಾಂಪ್ಲಿಕೇಟ್ ಆಗಿ ಮಾಡ್ಬಾರ್ದು. ಸರಳ ಜೀವನ ಅಂತ ಹೇಳಿದ್ರೆ ಇಲ್ಲೊಂದು ಗಾದೆ ಮಾತು ನನಗೆ ನೆನಪು ಬರುತ್ತೆ. ಅದೇನಂತ ಹೇಳಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನೀವು ತುಂಬಾ ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡಿದ್ರಿ. 6 ಬೆಡ್ರೂಮ್ ಮನೆ ಬೇಕು, 1 ಲಕ್ಷದ ಸಾರಿ ಬೇಕು, ಇದೆಲ್ಲವೂ ಬೇಡ. ಮತ್ತೆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಾವು ಮಾಡುವಂತ ಕೆಲಸವನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ನಾನ್ ಮಾಡುವಂತ ಕೆಲಸವನ್ನ ನಾನು ಎಂಜಾಯ್ ಮಾಡಿ ಇವತ್ತು ನಿಮ್ಮ ಜೊತೆಗೆ ನಾನು ಮಾತಾಡಿದೀನಿ. ನೀವು ಮಾಡುವಂತ ಕೆಲಸವನ್ನ ನೀವು ಬಹಳ ಪ್ರೀತಿ ಮಾಡಿಕೊಂಡು ನಮಗೆ ಸಮಯವನ್ನ ಒದಗಿಸಿಕೊಂಡು ಇವತ್ತು ಈ ಲೈವ್ ನಲ್ಲಿ ಬಂದಿದ್ದೀರಿ. ರೇಡಿಯೋ ಸಿಟಿ 91.1 ಕಡೆಯಿಂದ, ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಜ್ಞಾನದ ಭಂಡಾರವನ್ನ, ನಿಮ್ಮ ಕೆಲವೊಂದು ಮಾತುಗಳಿಂದ ಜನರಿಗೆ ಸ್ಫೂರ್ತಿಯನ್ನು ನೀಡಿದ್ದೀರಿ. ಸ್ಟ್ರೆಸ್ ಅಂಡ್ ಆಂಗ್ಸೈಟಿಯನ್ನ ಇಂತಹ ಕೋವಿಡ್ ನ ಸಂದರ್ಭದಲ್ಲಿ ಹೇಗೆ ಮ್ಯಾನೇಜ್ ಮಾಡಬಹುದು ನಾವು ಅಂತ, ಅದಕ್ಕೆ ರೆಸಿಲೆನ್ಸ್ ಅನ್ನ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು, ಹೊರಗಡೆ ಇವಾಗ ಗ್ರೌಂಡ್ ಹೋಗೋಕ್ಕಾಗೋದಿಲ್ಲ, ಒಳಗಡೆ ಇಂಡೋರ್ ನಲ್ಲಿ ಆಟ ಆಡಿಸುವಂತದ್ದಾಗಿರ್ಬಹುದು, ಅಥವಾ ವಯಸ್ಸಾಗ್ತಾ ಇದ್ದ ಹಾಗೆ ಸಾವು ನಿಶ್ಚಿತ ಅನ್ನೋದನ್ನ ಮೊದಲೇ ಗೊತ್ತು ಮಾಡಿಸ್ಕೊಂಡು ಸರಿ ಬರೋದನ್ನ ನಾವು ಫೇಸ್ ಮಾಡೋಣ, ಇರೋಷ್ಟು ಟೈಮ್ ನಾವು ಚೆನ್ನಾಗಿರೋಣ ಅಂತ ಒಂದು ವಾಕ್ಯವನ್ನ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ವರ್ಡ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಇನ್ ದಿಸ್ ಲೈವ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.